ಸೊ 12ನೇ ಅಧ್ಯಾಯ 12ನೇ ಶ್ಲೋಕ. ಮುಂದುವರಿಸ್ತಾ ಇದೀವಿ 12ನೇ ಅಧ್ಯಾಯ ಮುಗಿಸೋಣ. ಆಲ್ಮೋಸ್ಟ್ 8:30 ನಂಗೆ ಹಾರ್ಡ್ ಸ್ಟಾಪ್ ಇದೆ. ಓಕೆ, ಸ್ಟಾರ್ಟ್ ಮಾಡೋಣ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿರ್ ಅನಂತರಂ. ಅನುವಾದ ಕೃಷ್ಣ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವೂ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾದೇಶ್. ನಾವು ನೋಡಿದ್ವಲ್ಲ ಇವಾಗ ಈ ಪ್ರೀವಿಯಸ್ ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ, ಭಕ್ತಿ ಸೇವೆನ ಫಸ್ಟ್ ನಿಯಮಾರ್ಥಕವಾಗಿ ಫಸ್ಟ್ ಫಾಲೋ ಮಾಡ್ಬೇಕು. ಆತರ ಮಾಡೋದ್ರಿಂದ ನಮ್ಗೆ ಭಗವಂತನ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬರುತ್ತೆ ಅಲ್ವಾ. ಭಗವಂತನ ಮೇಲೆ ನಮ್ಗೆ ಪೂರ್ತಿ ವಿಶ್ವಾಸ, ಆ ಒಂದು ಸಂಬಂಧ ಅನ್ನೋದು ಮತ್ತೆ ಸ್ಥಾಪನೆ ಆಗತ್ತೆ. ಅದು ತುಂಬಾ ಪವರ್ಫುಲ್ ಮೆಕ್ಯಾನಿಸಮ್. ಯಾವುದು 8ನೇ ಶ್ಲೋಕ 9ನೇ ಶ್ಲೋಕ ಹೇಳಿರೋದು ಕೃಷ್ಣ, 10ನೇ ಶ್ಲೋಕವರೆಗೂ. ಓಕೆನಾ. 11ನೇ ಶ್ಲೋಕದಲ್ಲಿ ಏನಾಗತ್ತೆ, ನಾವು ಜಸ್ಟ್ ಸಮಾಜ ಸೇವೆ ಶುರು ಮಾಡ್ಕೋತೀವಿ. 11ನೇ ಶ್ಲೋಕದಲ್ಲಿ ನಾವೇನ್ ಮಾಡ್ತೀವಿ, ಸಮಾಜಕ್ಕೆ ಸೇವೆ ಮಾಡೋದು, ನಮ್ಮ ಕರ್ಮ ಫಲ ತ್ಯಾಗ ಮಾಡೋದು, ಈ ತರ ಮಾಡೋದ್ರಿಂದ ಕೂಡ ನಾವು ಕ್ರಮೇಣ ನಿಧಾನವಾಗಿ ಬರ್ತೀವಿ, ಆ ಪ್ಯೂರ್ ಡಿವೋಷನಲ್ ಸರ್ವಿಸ್ ಸ್ಟೇಜಿಗೆ ಬರ್ತೀವಿ ಅಂತ ಹೇಳ್ತಿರೋದು. ಓಕೆನಾ. ಸೊ ಇವಾಗ ಏನಂತಾರೆ ಇಲ್ಲಿ ನೋಡಿ, for those who actually not able to follow the principles of Krishna consciousness, it is better to cultivate knowledge, because by knowledge one can be able to understand his real position. Gradually knowledge will develop the point of meditation. One can be able to understand Supreme Personality of God by gradual process. These are the process which makes one understand one himself is the supreme, and that sort of meditation is preferred. One is unable to engage in devotional service. ಯಾರ್ ಭಕ್ತಿ ಸೇವೆದಲ್ಲಿ ಡೈರೆಕ್ಟ್ ಆಗಿ ಬರೋದಕ್ಕಾಗಲ್ವ ಅಲ್ವಾ, ಎಲ್ಲರೂ ಡೈರೆಕ್ಟ್ ಭಕ್ತಿ ಸೇವೆ ಬರೋದು ತುಂಬಾ ಕಷ್ಟ. ಅದೊಂಥರ ಸ್ಟ್ರೈಟ್ ಫಾರ್ವರ್ಡ್ ಮೆಕ್ಯಾನಿಸಮ್. ಎಲ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರೋದಕ್ಕಾಗಲ್ಲ. ಇಷ್ಟೊಂದೆಲ್ಲ ಅಡಚಣೆಗಳು, ನಮ್ಮಲ್ಲಿರೋ ಕಲ್ಮಶಗಳಿಂದ ನಾವು ಕನ್ವಿನ್ಸ್ ಆಗದೆ ಇರ್ಬೋದು ಅಲ್ವಾ. ಕೆಲವ್ರು ಹೇಳ್ಬೋದು ನಮ್ಗೆ ತುಂಬಾ ಕಾಲ ಬೇಕಾಗತ್ತೆ ಇದನ್ನೆಲ್ಲ ಮಾಡೋದಿಕ್ಕೆ. ನಾನು ನೋಡಿದೀನಿ, ನಾನು ತುಂಬಾ ಹತ್ರ ಫ್ಯಾಮಿಲಿ, ಅಫ್ಕೋರ್ಸ್ ಅವ್ರು ಪ್ಯೂರ್ ಡಿವೋಟೀಸ್ ಅಲ್ಲದೆ ಇರ್ಬೋದು, ಬಟ್ ಅವರು ದಾನ ಧರ್ಮ ಬಗ್ಗೆ ತುಂಬಾ ಅವ್ರಿಗೆ ಎಷ್ಟು ಇದು ಅಂದ್ರೆ, ಅವ್ರ ಲೊಕ್ಯಾಲಿಟಿ ಜನರನ್ನೆಲ್ಲ ಪ್ರತಿ ಹಬ್ಬಕ್ಕೂ ಕರ್ಸ್ಬಿಟ್ಟು ಅವ್ರು ಊಟ ಹಾಕ್ತಾರೆ. ಅವ್ರ ಎಫರ್ಟ್ಸ್ ಎಷ್ಟು ಎಫರ್ಟ್ ಹಾಕ್ತಾರೆ ಅಂದ್ರೆ ಅದನ್ನ ನೋಡಿದ್ರೆ ಕೃಷ್ಣಗೆ ಎಷ್ಟು ಎಫರ್ಟ್ ಹಾಕಿದ್ರೆ ಎಲ್ಲಿಂದ ಎಲ್ಲಿ ಹೋಗ್ಬೋದಾ ಅಂತ ಅನ್ಸ್ತಿತ್ತು. ಬಟ್ ಅವ್ರಿಗೆ ಯಾವಾಗ ಅವರು ಹೇಳಿದ್ರೆ ಇನ್ನು ಆ ಸ್ಟೇಜ್ ಅಲ್ಲಿ ಇಲ್ಲ ಅಂತ ಅವ್ರು ಹೇಳ್ಕೊತಾರ. ನಾವ್ ಡೈರೆಕ್ಟ್ ಭಕ್ತಿ ಅದು ನಮ್ಗಿನ್ನು ಅದಾಗಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಇದು ತುಂಬಾ ಸುಲಭ ಅವರಿಗೆ, ಅಂದ್ರೆ ಇದಕ್ಕೆ ಅವ್ರಿಗೆ ಜಾಸ್ತಿ ಅವ್ರಿಗೆ ಕನ್ವಿಕ್ಷನ್ ಇದೆ. ಸೊ ಕೃಷ್ಣನ ಹತ್ರ ಬರೋದು ಅಷ್ಟು ಸುಲಭನೂ ಅಲ್ಲ. ಆ ಟೈಮ್, ಅದಕ್ಕೊಂದು ಪ್ರಾಸೆಸ್ಸು ಇದೆ ಅಲ್ವಾ. ಅದಕ್ಕೆ ಸುಕೃತಿ ಇರ್ಬೇಕು, ಪ್ಯೂರ್ ವೈಷ್ಣವ ಸಂಪರ್ಕಕ್ಕೆ ಬಂದ್ರೆ ಸಾಧ್ಯ ಆಕ್ಚುಲಿ. ಸೊ ಅದಾಗದೆ ಹೋದ್ರು ಪರವಾಗಿಲ್ಲ ಅಂತ ಕೃಷ್ಣ. ಸರಿ, ಅದು ಆಗದೆ ಹೋದ್ರು ಪರವಾಗಿಲ್ಲ, ಜ್ಞಾನ ಸಂಪಾದನೆ ಮಾಡೋದು. ಜ್ಞಾನ ಅಂದ್ರೇನು, ಫಸ್ಟ್ ನಾನ್ ಯಾರು ಅಲ್ವಾ. ಜ್ಞಾನ ಅಂದ್ರೆ ಎಲ್ಲಿಂದ ಬರುತ್ತೆ, ನಾನ್ ಯಾರು, ಏನಿ ಶರೀರ, ಏನಿ ಪ್ರಪಂಚ, ಏನಿ ಸಾವೇನು ಅಲ್ವಾ, ಏನೆಲ್ಲ ಹೋಗ್ತಾ ಇರೋದೇನು, ಏನಿ ಶರೀರ ಈ ತರ ಆಗೋದೇನು ಅಲ್ವಾ, ಏನ್ ಕಾಯಿಲೆ ಬೀಳೋದೇನು, ನಾನ್ ಯಾರು, ಇದೆಲ್ಲ ಪ್ರಶ್ನೆ ಮಾಡೋದು, ತಿಳ್ಕೊಳ್ಳೋದು, ಇದೆಲ್ಲ ಜಿಜ್ಞಾಸ ಇಂದ ಜ್ಞಾನ ಪಡ್ಕೋತೀವಿ ಅಲ್ವಾ. ಇದು ಮಾಯೆ ಅಲ್ಲ ಅನ್ನೋ ವ್ಯತ್ಯಾಸ ಇದೆಯಲ್ವಾ, ಇದು ಜ್ಞಾನ ಪಡ್ಕೊಳ್ಳೋಕೆ ಶುರು ಮಾಡ್ಕೋತೀವಿ. ಜ್ಞಾನದಿಂದ ನಿಧಾನವಾಗಿ ನಾವು ಧ್ಯಾನ ಮಾಡಕ್ ಶುರು ಮಾಡ್ತೀವಿ. ಧ್ಯಾನ ಅಂದ್ರೇನು, ಯಾರೋ ನಮ್ಗಿಂತ ತುಂಬಾ ಸುಪ್ರೀಂ ಪವರ್ ಇದ್ದಾರೆ ಅಲ್ವಾ, ಪರಮಾತ್ಮ ಇದ್ದಾನೆ, ಭಗವಂತ ಇದ್ದಾನೆ. ಭಗವಂತ ಅಂದ್ರೆ ಇನ್ನೊಂದು ಗೊತ್ತಿಲ್ಲ, ಪರಮಾತ್ಮನೇ ಭಗವಂತ ಅನ್ಕೋತಾರೆ. ಸೊ ಇಲ್ಲಿ ನಮ್ ಒಳಗಡೆ ನಮ್ ಶರೀರದಲ್ಲಿ ಪರಮಾತ್ಮ ಇದ್ದಾನೆ, ಅವನನ್ನ ಧ್ಯಾನ ಮಾಡ್ಬೇಕು ಅನ್ನೋ ಸ್ಥಾಯಿಗೆ ಬರ್ತಾರೆ ಅಲ್ವಾ. ಅದಾಗ್ತಾ ನಿಧಾನವಾಗಿ ಅವರು ಕ್ರಮೇಣ ಭಗವಂತ ಇದ್ದಾನೆ ಅನ್ನೋ ಸ್ಟೇಜಿಗೆ ಬರ್ತಾರೆ. ಓಕೆನಾ. ಜೊತೆಗೆ ಆ ಧ್ಯಾನ ಮಾಡ್ತಾ ಕರ್ಮಫಲ ತ್ಯಾಗನೂ ಮಾಡಕ್ ಶುರು ಮಾಡ್ತಾರೆ. ಕರ್ಮಫಲ ತ್ಯಾಗ ಅಂದ್ರೆ ಇನ್ನೊಬ್ರು ಕೊಡೋದು. ಕರ್ಮಫಲ ತ್ಯಾಗ ಹೆಸರಲ್ಲೇ ಇದೆ ನೋಡಿ, ಕರ್ಮಫಲ ತ್ಯಾಗ, ಕರ್ಮದ ಫಲನ ತ್ಯಾಗ ಮಾಡೋದು. ಪ್ರತಿ ಕರ್ಮಕ್ಕೆ ನಮ್ಗೆ ಫಲ ಸಿಗತ್ತೆ. ಅಡಿಗೆ ಕರ್ಮ ಮಾಡಿದ್ರೆ ಫಲ ಸಿಗತ್ತೆ, ಅಡಿಗೆ ತಯಾರಾಗತ್ತೆ. ಆಫೀಸ್ ಕರ್ಮ ಮಾಡಿದ್ರೆ ಸಂಬಳ ಬರುತ್ತೆ ನಮ್ಗೆ ಅಲ್ವಾ. ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಇಷ್ಟೆಲ್ಲ ದುಡ್ಡು ಬರುತ್ತೆ ಅಲ್ವಾ, ಪ್ರಾಫಿಟ್ ರೆವೆನ್ಯೂ ಏನೋ ಬರುತ್ತೆ ಅಲ್ವಾ. ಸೊ ಎಲ್ಲಾ ವೃತ್ತಿದಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಗದವರು ಮಾಡೋ ಕರ್ಮದ ಒಂದು ಫಲಿತ ಅನ್ನೋದು ಇದೆ
ಅಲ್ವಾ? ಆ ಪ್ರತಿಯೊಂದು ಫಲಿತನ ಪ್ರತಿಯೊಂದು ವರ್ಗದವರು ಅದನ್ನ ಒಂದು ಒಳ್ಳೆ ಕಾರಣಕ್ಕೆ ಸಮರ್ಪಿಸೋದು. ಏನೋ ಒಂದು ಆಸ್ಪತ್ರೆಗೋ ಅಥವಾ ವೃದ್ಧಾಶ್ರಮಕ್ಕೋ ಅಲ್ವಾ, ಅಥವಾ ಎಷ್ಟೋ ಜನ ಬಾವಿಗಳು ತೋಡ್ತಾರೆ ಅಲ್ವಾ, ಇಷ್ಟೆಲ್ಲ ಮಾಡ್ತಾರೆ. ಆಕ್ಚುಲಿ ಇಲ್ಲ ಗರ್ಲ್ ಎಜುಕೇಶನ್ ಅಂತ ಇದ್ ಮಾಡ್ತಾರೆ, ಇಲ್ಲ ಅನ್ನದಾನ ಅಂತ ಅನ್ನದಾನ ಕ್ಷತ್ರ ತೆಗಿತಾರೆ ಅಲ್ವಾ. ಅದರ 108 ಇದೆ, ಇದೆಲ್ಲ ಗುಡ್ ಕಾಸ್ ಇದು. ಈ ತರ ಮಾಡೋದ್ರಿಂದ ಕೂಡ ಕೃಷ್ಣ ಏನಂತಾನೆ, ಗ್ರಾಜುಯಲ್ ಆಗಿ ಅವರು ಭಕ್ತಿ ಸೇವೆ ಮಾಡೋ ಸ್ಥಾಯಿಗೆ ಬರ್ತಾರೆ. ಬಟ್ ಅದಕ್ಕೆ ಎಷ್ಟು ಸಮಯ ಆಗತ್ತೆ ಹೇಳಕ್ಕಾಗಲ್ಲ, ಅದು ತುಂಬಾ ಜನ್ಮಗಳು ತಗೊಳ್ಬಹುದು, ಗ್ರಾಜುಯಲ್ ಪ್ರೊಸೆಸ್ ಅದು. ಬಟ್ ಡಿವೋಷನಲ್ ಸರ್ವಿಸ್ ಭಕ್ತಿ ಸೇವೆ ಏನಿದೆ ನಾವು ಕೃಷ್ಣ ಪ್ರಜ್ಞೆ ಮಾಡೋದು, ಇದು ಡೈರೆಕ್ಟ್ ಮಾರ್ಗ. ಇದು ಡೈರೆಕ್ಟ್ ಮಾರ್ಗ ಕೃಷ್ಣ ತಗೊಳಕ್ಕೆ ಸಹ ಹೇಳೋದು ಆಕ್ಚುಲಿ ಎಲ್ರಿಗೂ. ಅದು ಇಂಡೈರೆಕ್ಟ್ ತುಂಬಾ ಟೈಮ್ ತಗೊಳತ್ತೆ ಅನ್ನೋದಕ್ಕೋಸ್ಕರ ಭಗವಂತ ಇದನ್ನ ಭಗವದ್ಗೀತದಲ್ಲಿ ರೆಕಮೆಂಡ್ ಮಾಡೋದಿಲ್ಲ. ಅದಕ್ಕೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅದಕ್ಕೆ ಕೊನೆ ಶ್ಲೋಕ ಹೇಳ್ಬಿಟ್ಟು ಸ್ಟಾಪ್ ಮಾಡೋದಲ್ವಾ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಕ್ಲಿಯರ್ ಆಗಿ ಹೇಳಿದಾನೆ ಇನ್ಸ್ಟ್ರಕ್ಷನ್. ಇದು ಕಂಪ್ಲೀಟ್ ಸರೆಂಡರ್. ಡೈರೆಕ್ಟ್ ಕೃಷ್ಣ ಕಾನ್ಶಿಯಸ್ ತಗೊಳಕ್ ಹೇಳ್ತಾನೆ, ಇಂಡೈರೆಕ್ಟ್ ಆಗಿ ಬಾ ಅಂತ ಹೇಳಲ್ಲ ಕೃಷ್ಣ. ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಬೆನಿಫಿಟ್ ಇದೆ, ಫಾಸ್ಟರ್ ಆಗಿ ನಮಗೆ ರಿಸಲ್ಟ್ ಸಿಗತ್ತೆ, ಅಲ್ಟಿಮೇಟ್ ರಿಸಲ್ಟ್ ಸಿಗತ್ತೆ, ಬೇಗ ನಮ್ ಕಷ್ಟಗಳಿಗೆ ಮುಕ್ತಾಯ ಸಿಗತ್ತೆ. ಬೇರೆ ಮಾರ್ಗದಲ್ಲಿ, ಇಂಡೈರೆಕ್ಟ್ ಮಾರ್ಗದಲ್ಲಿ ನಾವು ಕಳ್ದೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿದಲ್ಲಿ ದೂರ ರಿಲೇಷನ್ ಅವರು ಎಷ್ಟೆಲ್ಲ ಚಾರಿಟಿ, ಸೋಷಿಯಲ್ ಸರ್ವಿಸಸ್ ಎಷ್ಟೋರು ಇದ್ರಲ್ಲಿ ಎನ್ಗ್ರಾಸ್ಡ್ ಆಗಿದ್ರು ಅಂದ್ರೆ ಅಫ್ಕೋರ್ಸ್ ಅದ್ರ ಜೊತೆ ಹೆಸರು ಬರುತ್ತೆ, ಮರ್ಯಾದೆ ಬರುತ್ತೆ ಅಲ್ವಾ. ನಾವು ಒಳ್ಳೆ ಕಾರ್ಯ ಮಾಡಿದಾಗ ತುಂಬಾ ಪಾಪ್ಯುಲರ್ ಆಗ್ತೀವಿ, ಅದರಿಂದ ನಾವು ಎಷ್ಟೆಲ್ಲ ಕ್ಯಾರಿಡ್ ಅವೇ ಆಗ್ಬಿಡ್ತೀವಿ, ಅದ್ರಲ್ಲೇ ನಾವು ಕಳೆದು ಹೋಗ್ಬಿಡ್ಬೋದು. ಆಕೆ ಅದೇ ಇದ್ರಲ್ಲೇ ಅವ್ರು ಆಕ್ಚುಲಿ ಅವ್ರ ಕೊನೆ ಪ್ರಾಣನೂ ಬಿಟ್ರು. ಅವರು ರೀಸೆಂಟ್ ಆಗಿ ಅವ್ರು ಎಕ್ಸ್ಪೈರು ಆದ್ರು. ಅವರು ಭಕ್ತಿ ಸೇವೆ ಹೇಳಿದ್ರು ಕೂಡ ಅವ್ರಿಗದು ಟೈಮ್ ಇಲ್ಲ ಅಷ್ಟು ಅದನ್ನ ಮಾಡೋದಕ್ಕೆ. ಅವ್ರು ಅದ್ರಲ್ಲಿ ಎಂಗೇಜ್ ಆಗಿದ್ದಾರೆ, ಅದ್ರಲ್ಲೇ ಬ್ಯುಸಿ ಆಗಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸಮಾಜ ಸೇವೆ ಅಂದ್ರೆ ಏನು, ಇಷ್ಟೆಲ್ಲ ಶಬಾಷ್ಗಿರಿ ಸಿಗತ್ತೆ, ಇಷ್ಟೆಲ್ಲ ಅವಾರ್ಡ್ಸ್ ಸನ್ಮಾನಗಳು 108 ಇಂಥವೇ ಅಲ್ವಾ. ಇದೆಲ್ಲ ಬಹಿರಂಗ, ಇದು ಎಲ್ರಿಗೂ ಅರ್ಥ ಆಗ್ತಿದೆಯಾ? ಇದು ಒಂದ್ ಸ್ವಲ್ಪ ಫೀಲ್ ಗುಡ್ ತರ ನಮ್ಗೆ ತುಂಬಾ ಚೆನ್ನಾಗ್ ಅನ್ಸತ್ತೆ, ನಾವು ತುಂಬಾ ಒಳ್ಳೆಯವ್ರಂತ ನಮ್ಗೆ ಬೇಗನೆ ಭಾವನೆ ಬಂದ್ಬಿಡತ್ತೆ. ಎಲ್ರು 10 ಜನ ಹೇಳ್ಬಿಡ್ತಾರ ನಮ್ಗೆ, ಹೌದು ಅನ್ಸತ್ತೆ, ಅದ್ರಲ್ಲಿ ನಮ್ಗೆ ರುಚಿ ಚೆನ್ನಾಗ್ ಅನ್ಸುತ್ತೆ. ಬಟ್ ಇದ್ರಲ್ಲಿ ಇದು ಡಿಟ್ಯಾಚ್ಮೆಂಟ್ ಪ್ರಾಸೆಸ್, ಇದು ನಮ್ದು ಭಕ್ತಿ ಸೇವೆ ಅನ್ನೋದು. ಇದ್ರಲ್ಲಿ ನಮ್ಗೆ ಯಾರು ಹೊಗಳೋರು ಯಾರಿಲ್ಲ, ಆಕ್ಚುಲಿ ತಗೊಳೋರೇ ಇರ್ತಾರೆ ಅಲ್ವಾ. ನಮ್ ಭಕ್ತಿ ಎಷ್ಟು ಬೆಳೀತಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಿರ್ತಾರೆ, ಇನ್ನೂ ನಾವ್ ಆ ಲೆವೆಲ್ ಮೀಟ್ ಆಗಿಲ್ಲಪ್ಪ, ಎಲ್ಲಿದ್ದಾರೆ ಎಲ್ಲ ಆಚಾರ್ಯ ಸಲ್ಲಿತಾರೆ ಅಲ್ವಾ. ಸೊ ಹಾಗಾಗಿ ನಮ್ದು ಇಲ್ಲಿ ಹೇಳ್ತಾರೆ ಕೃಷ್ಣ ಮಹಾಪ್ರಭುನು ಹೇಳ್ತಾರಲ್ವಾ, ನದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರ ಆಯ್ತು ಕೀತ್ವ. ಇದು ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂದ್ರೆ ಇದು. ನದನಂ ನ ಜನಂ ನ ಸುಂದರಿ, ಯಾವ್ದಕ್ಕೂ ಹಿಂದಕ್ಕೆ ಹೋಗಲ್ಲ ನಾವು. ಜಸ್ಟ್ ಕೃಷ್ಣನ್ ಸೇವೆ ಅಂತ ನಾವು ಜನ್ಮ ಜನ್ಮಾಂತರ ಜಸ್ಟ್ ಒಂದ್ ಸರ್ವಿಸ್ ಮಾಡ್ತಿರ್ತೀವಿ ಅಷ್ಟೇ. ನೀನನ್ನ ಅಪಾಯಿಂಟ್ ಮಾಡಿರೋ ಒಬ್ಬ ದಾಸ, ನಿನ್ಗೆ ತೃಪ್ತಿ ಪಡಿಸೋ ರೀತಿ ನನ್ನ ಕೊಟ್ಟಿರೋ ಎಲ್ಲಾ ಶಕ್ತಿಗಳಿಂದ ನಾನು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಷ್ಟೇ. ಸೊ ನಾವು ಭೌತಿಕವಾಗಿ ನಮ್ಗೆ ಏನೇ ಕೃಷ್ಣ ಕೊಟ್ಟಿದ್ರು, ಟ್ಯಾಲೆಂಟು, ಪೊಸಿಷನ್ನು, ದುಡ್ಡು ಎಲ್ಲ ಅವನ್ ಸೇವೆದಲ್ಲಿ ನಾವು ಬಳಸ್ತೀವಿ. ನಿಮಿತ್ತ ಮಾತ್ರ ದವಸ ವಿಚಾಚಿತ್ ಹೇಳಿದಲ್ಲ ಕೃಷ್ಣ. ಆ ರೀತಿ ನಾವು ಬಳಸೋದು ಪ್ಯೂರ್ ಡಿವೋಷನಲ್ ಸರ್ವಿಸ್. ಸೊ ಅದು ಕೃಷ್ಣ ರೆಕಮೆಂಡ್ ಮಾಡೋದು. ಭಗವಂತ ಹೇಳೋದು ಯಾವಾಗ್ಲೂ ಬೆಸ್ಟೇ ಹೇಳ್ತಾನೆ ಮಕ್ಳಿಗೆ ಅಲ್ವಾ. ತಂದೆ ತಾಯಿ ಹೆಂಗೆ ಮಕ್ಳಿಗೆ ಬೆಸ್ಟೇ ಕೊಡಕ್ ಇಷ್ಟಪಡ್ತಾರೋ, ಭಗವಂತನು ಭಗವದ್ಗೀತೆಯಲ್ಲಿ ಡೈರೆಕ್ಟ್ ಪ್ರೊಸೆಸ್ ತಗೊಳಪ್ಪ ಅಂತ ಹೇಳ್ತಾರೆ. ಯಾವ್ದ್ರ ಮೇಲೂ ನಿರ್ಭರರಾಗಿರ್ಬೇಕಾಗಿಲ್ಲ. ನಾವು ಒಳ್ಳೆಯವರಾದ್ಮೇಲೆ ಭಕ್ತಿ ಸೇವೆ ಮಾಡ್ತೀವಿ ಅನ್ನೋಷ್ಟೊತ್ತಿಗೆ ನಾವು ಒಳ್ಳೆಯವರಾಗಷ್ಟ ಆಗ್ತಾ ಮುಗ್ದೇ ಹೋಗ್ಬಿಡುತ್ತೆ, ನಮ್ ಕಾಲನೇ ಮುಗ್ದೋಗ್ಬಿಡುತ್ತೆ ಅಲ್ವಾ. ಬಟ್ ಡಿವೋಟಿ ಭಕ್ತಿ ಸೇವೆ ತಗೊಂಡ್ರೆ ತುಂಬಾ ಬೇಗನೆ ಒಳ್ಳೆಯವರಾಗ್ತೀವಿ ನಾವು. ನಮ್ಮಲ್ಲಿ ಅನರ್ಥಗಳು ತುಂಬಾ ಬೇಗನೆ ಹೋಗತ್ತೆ, ನಮ್ಮಲ್ಲಿ ಬೇಗ ಅರಿವಾಗತ್ತೆ ಅಲ್ವಾ. ತುಂಬಾ ಬೇಗ ನಾವು ತಿಳ್ಕೊತೀವಿ. ನಾವು ಜ್ಞಾನ ವೈರಾಗ್ಯ ತುಂಬಿರತ್ತೆ ಇದ್ರಲ್ಲಿ, ಈ ಪ್ರಾಸೆಸ್ ಅಲ್ಲಿ, ಭಕ್ತಿ ಸೇವೆಯಲ್ಲಿ. ಸೊ ಕೃಷ್ಣ ಅದಕ್ಕೆ ಯಾವಾಗ್ಲೂ ಡೈರೆಕ್ಟ್ ಪ್ರಾಸೆಸ್ ರೆಕಮೆಂಡ್ ಮಾಡ್ತಾನೆ. ಇವರೆಲ್ಲ ಕೆಲವರು ನಿಧಾನಕ್ಕೆ ಬರ್ತಾರೆ ಅಂತ ಹೇಳಿದಾನೆ. ಸೊ ಕರ್ಮಫಲ ತ್ಯಾಗ ಮಾಡೋದ್ರಿಂದ ತುಂಬಾ ಮನಃಶಾಂತಿ ಸಿಗತ್ತೆ ಅಂತ ಕೃಷ್ಣ. ಯಾರು ಮನಃಶಾಂತಿ ಇಲ್ಲ ಅಂತ ಹೇಳ್ತಾರಲ್ವಾ ಜೀವನದಲ್ಲಿ, ಪ್ರಪಂಚದಲ್ಲಿ, ಅವ್ರಿಗೂ ಇದೊಂದು ಒಳ್ಳೆ ಸೂತ್ರ ಇದೆ. ಅಫ್ಕೋರ್ಸ್ ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ ಅಂತ ಹೇಳಿದಾನೆ ಕೃಷ್ಣ 5.2 ಶಾಂತಿ ಸೂತ್ರದಲ್ಲಿ. ಯಾರಿದ್ದು ತಿಳ್ಕೊತಾರೋ ಪರಮ ಶಾಂತಿ ಸಿಗತ್ತ ಅವನಿಗಂತ. ಬಟ್ ಯಾರು ಡೈರೆಕ್ಟ್ ಕೃಷ್ಣ ಕಾನ್ಶಿಯಸ್ ತಗೊಳಕ್ ಆಗಲ್ವೋ ಅವರು ಈ ರೀತಿ ದಾನ ಧರ್ಮ
ಸಮಾಜ ಸೇವೆ, ಕರ್ಮ ಫಲ ತ್ಯಾಗ ಮಾಡೋದ್ರಿಂದ ಕೂಡ ಹೌದು ಇದೆಲ್ಲ ದುಡ್ಡು ನನಗ್ ಸೇರಿದಲ್ಲ, ನಾನ್ ಸ್ವಲ್ಪ ಸಮಾಜ ಸೇವೆನೂ ಮಾಡ್ಬೇಕು, ಹಿರಿಯರ ಸೇವೆ ಮಾಡ್ಬೇಕು, ದೊಡ್ಡವರ ಸೇವೆ ಮಾಡ್ಬೇಕು, ಇನ್ನೊಬ್ರು ದಾರಿ ಮಾಡ್ಕೊಳ್ಬೇಕು, ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಅಲ್ವಾ, ತಮ್ಮ ಸೆಲ್ಫಿಶ್ನೆಸ್ ನ ಪಕ್ಕಕ್ಕೆ ಇಡೋದು. ಬಿಕಾಸ್ ನಮ್ದು ಅನ್ನೋ ವಸ್ತು ಬಗ್ಗೆ ನಮಗೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ, ಒಪ್ತೀರಾ? ನಾವ್ ಏನಾರು ದುಡಿಮೆ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ತುಂಬಾ ವ್ಯಾಮೋಹ ಇರುತ್ತೆ. ಬಟ್ ಆ ವಸ್ತುನ ನಾವ್ ಯಾವಾಗ ಕೊಡ್ತೀವೋ, ಫಾರ್ ಎಕ್ಸಾಂಪಲ್ ಹಣ, ಸಂಬಳ, ದುಡ್ಡು, ತುಂಬಾ ಅಟ್ಯಾಚ್ಮೆಂಟ್ ಇದೆ ಅದ್ರ ಬಗ್ಗೆ. ನಮ್ಗೆ ದುಡ್ಡು ಅಂದ್ರೆ ನಮ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ, ಕೃಷ್ಣ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಅದನ್ನ ನಾವು ಕೊಟ್ಟಾಗ ಏನಾಗತ್ತೆ, ನಮ್ಗೆ ತುಂಬಾ ಪೀಸ್ಫುಲ್ ಅನ್ಸತ್ತೆ, ತುಂಬಾ ಪೀಸ್ಫುಲ್ ಅಂತೀವಿ ನಾವು, ತುಂಬಾ ಖುಷಿ ಸಿಗತ್ತೆ ನಮ್ಗೆ ಒಳಗಡೆಯಿಂದ. ಅದು ಇರೋವರೆಗೂ ನಮ್ಗೆ ತುಂಬಾ ಆಕ್ಚುಲಿ ಭಾರ ಅನ್ಸ್ತಿರತ್ತೆ, ನಮ್ಮ ಹತ್ರನೇ ಇದ್ರೆ. ಅದಕ್ಕೆ ದಾನ ಮಾಡೋದು ಕೃಷ್ಣ ಎನ್ಕರೇಜ್ ಮಾಡ್ತಾರೆ. ದಾನ ಮುಂದಿನ ಅಧ್ಯಾಯಗಳಲ್ಲಿ ನಿಮಗೂ ಕೂಡ ಗೊತ್ತಾಗತ್ತೆ ನಮ್ಗೆ. ಸನ್ಯಾಸಿ ಕೂಡ ದಾನ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾರೆ ಕೃಷ್ಣ. ಸನ್ಯಾಸಿ ಕೂಡ, ವಾನಪ್ರಸ್ಥ ಕೂಡ, ಬ್ರಹ್ಮಚಾರಿ ಕೂಡ, ಯಾವ ಆಶ್ರಮದವ್ರು, ಯಾವ ವರ್ಗದವರು ದಾನ ಮಾಡೋದು, ಆಮೇಲೆ ಇನ್ನೊಂದು ಯಾಗ ಮಾಡೋದು, ಜ್ಞಾನ ಸಂಪಾದನೆ ಮಾಡೋದು, ಇದು ಯಾವುದೇ ಕಾರಣಕ್ಕೂ ನಿಲ್ಬಾರ್ದಂತ. ಯಾವುದೇ ವರ್ಗದವರಾಗಿದ್ರು ಇದನ್ನ ಮಾಡ್ತಾನೆ ಇರ್ಬೇಕು, ಅದಷ್ಟು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಎಲ್ಲ ರೀತಿಯಲ್ಲಿ ದಾನ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಫಸ್ಟ್ ಕೃಷ್ಣಂಗ್ ಮಾಡಿದ್ರೆ ಅಟ್ಮೋಸ್ಟ್ ಬೆನಿಫಿಟ್ ನಮ್ಗೆ ಸಿಗತ್ತೆ. ಕೃಷ್ಣನ್ ಡಿವೋಟಿಗ್ ಮಾಡಿದ್ರೆ ಅವ್ರಿಬ್ರ ಮಧ್ಯೆ ಏನೋ ಡಿಫ್ರೆನ್ಸ್ ಇರ್ತಾರೆ, ಇಬ್ರು ಅಬ್ಸಲ್ಯೂಟ್. ಇಲ್ಲಪ್ಪ ನಾವು ಕೃಷ್ಣ ಕಾನ್ಶಿಯಸ್ ಆ ಸ್ಟೇಜ್ ಅಲ್ಲಿ ಇಲ್ಲ, ಓಕೆ ಸಮಾಜಕ್ಕೆ ಮಾಡೋದು ಕೃಷ್ಣ. ಸಮಾಜಕ್ಕೆ ಮಾಡಕ್ಕೆ ಕೃಷ್ಣ ಎನ್ಕರೇಜ್ ಮಾಡ್ತಾರೆ ಜನರಿಗೆ. ಓಕೆನಾ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಸೊ ಹಾಗಾಗಿ ಇದು ಲೆವೆಲ್ಸ್ ಆಫ್ ಭಕ್ತಿ. ಫಸ್ಟ್ ಲೆವೆಲ್ ಏನು ಶ್ಲೋಕ ನಂಬರ್ 8. ಫಸ್ಟ್ ಏನು ವೃಂದಾವನ್ ವಾಸಿಯರು, ನನ್ನ ಮನಸ್ಸು ಬುದ್ಧಿನ ನನ್ನ ಮೇಲೆ ಸಮರ್ಪಿತರಾಗಿರೋದು ಅಲ್ವಾ. 8th ಶ್ಲೋಕ. ಕೃಷ್ಣ ಅವರು ಡೆಫಿನೆಟ್ಲಿ ಗ್ಯಾರಂಟಿ ನನ್ನಲ್ಲೇ ಇರ್ತಾರೆ, ನನ್ನ ಜೊತೆನೆ ಇರ್ತಾರೆ ಅಂತ ಕೃಷ್ಣ. ಅದ್ ಆಗದೆ ಇರೋರು ನೆಕ್ಸ್ಟ್ ಸ್ಟೇಜ್ ಹೇಳ್ತಾನೆ ಕೃಷ್ಣ. ಯಾರು ಆ ಲೆವೆಲ್ ಅಲ್ಲಿ ಇಲ್ವೋ ಅಂತವ್ರು ಏನ್ ಮಾಡ್ಬೋದು, ಭಕ್ತಿ ಸೇವೆಯ ನಿಯಮದ ತತ್ವಗಳನ್ನ ಆಚರಿಸೋದು, ಸಾಧನ ಭಕ್ತಿ ಮಾಡೋದು. ಡಿವೋಟೀಸ್, ಸಾಧಕರು ನಾವೆಲ್ಲರೂ ಅಲ್ವಾ. ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದು, ಜಪ ಮಾಡೋದು, 16 ರೌಂಡ್ಸ್ ಬ್ರಹ್ಮುಹೂರ್ತದಲ್ಲಿ ಹೇಳೋದು, ಆಮೇಲೆ ತಿಥಿ ಏಕಾದಶಿ ತಿಥಿ ಫಾಲೋ ಮಾಡೋದು, ಇದೆಲ್ಲ ವ್ರತ ಫಾಲೋ ಮಾಡೋದು, ಇದೆಲ್ಲ ನಂಬರ್ 9 ಅಲ್ಲಿ ಬರುತ್ತೆ, ಸೆಕೆಂಡ್ ಲೆವೆಲ್. ಇದು ಆಗದೆ ಇರೋರು, ಅಪ್ಪ ಇದೆಲ್ಲ ನಮ್ಗೆಲ್ಲ ಆಗಲ್ಲಪ್ಪ, ಇದೆಲ್ಲ ಜಪ ಗಿಪ ನಮ್ಗೆ ಹೇಳ್ಬೇಡಿ, ನಿಯಮಗಳನ್ನ ನಮ್ಗೆ ಹೇಳ್ಬೇಡಿ, ಇದು ಯಾವ್ದು ನಮ್ಗೆ ಬೇಡ ಅಂದ್ರೆ ಏನಂತ ಕೃಷ್ಣ. ಸರಿ ಹಾಗಾದ್ರೆ ನನಗೋಸ್ಕರ ಕೆಲಸ ಮಾಡುವಂತ, ಭಗವಂತನಿಗೋಸ್ಕರ ಬುಕ್ ಡಿಸ್ಟ್ರಿಬ್ಯೂಷನ್, ಟೆಂಪಲ್ ಕನ್ಸ್ಟ್ರಕ್ಷನ್ ಅಲ್ವಾ. ಅಂದ್ರೆ ಅವ್ರ ನಿಯಮಗಳನ್ನ ಆಚರಿಸದೇ ಇರೋರು 3rd ಲೆವೆಲ್ ಬರ್ತಾರೆ. ನಾವೆಲ್ಲ ರೂಲ್ಸ್ ಫಾಲೋ ಮಾಡಕ್ ಆಗಲ್ಲ, ಪ್ಯೂರಿಟಿ ಫಾಲೋ ಮಾಡಕ್ ಆಗಲ್ಲ, ಬಟ್ ವಿ ವಿಲ್ ಡೂ ಸಮ್ ಸರ್ವಿಸ್ ಟು ಲಾರ್ಡ್ ಅನ್ನೋರು 3rd ಲೆವೆಲ್. ಓಕೆನಾ, ಟೆಂಪಲ್ ಕನ್ಸ್ಟ್ರಕ್ಷನ್ ಅಂಡ್ ಬೀಯಿಂಗ್ ಕಂಪ್ಯಾಷನೇಟ್ ಟು ಮೂವ್ಮೆಂಟ್, ಪ್ರೀಚಿಂಗ್ ಮೂವ್ಮೆಂಟ್ ಬಗ್ಗೆ, ಮಿಷನರಿ ಆಕ್ಟಿವಿಟೀಸ್ ಬಗ್ಗೆ ಕೆಲವರು ತುಂಬಾ ಖುಷಿ ಪಡ್ತಾರೆ, ತುಂಬಾ ಸ್ಪಂದಿಸ್ತಾರೆ, ಎನ್ಕರೇಜ್ ಮಾಡ್ತಾರೆ, ಯಾರು 3rd ಕ್ಯಾಟಗರಿ ಬರ್ತಾರೆ. 4th ಕ್ಯಾಟಗರಿ ಬಂದ್ಬಿಟ್ಟು ಕೃಷ್ಣನ್ ಬಿಟ್ಟಿರೋ ಅಂತದ್ದು, ಸಮಾಜದ ಸೇವೆ ಮಾಡೋದು, ದೇವಸ್ಥಾನ ಕಟ್ಸೋದು, ದೇವಸ್ಥಾನ ಅಳವಡಿಸಿಟ್ಟು, ಆಫ್ಕೋರ್ಸ್ ಡೆಮಿಗಾಡ್ ಟೆಂಪಲ್ ಕೂಡ ಕಟ್ಸೋದು ಕೂಡ 4th ಲೆವೆಲ್ ಅಲ್ಲಿ ಬರುತ್ತೆ. ಓಕೆನಾ, ಗಣಪತಿ ದೇವಸ್ಥಾನ ಕಟ್ಸೋದು, ಪರೋಪಕಾರಿಯಾಗಿ ನಡ್ಕೊಳ್ಳೋದು, ಸಮಾಜ ಸೇವೆ, ಸಮಾಜ ಕಲ್ಯಾಣ, ಇದೆಲ್ಲ 4th ಲೆವೆಲ್. ಓಕೆ, 12th ಶ್ಲೋಕ ಕೂಡ 4th ಲೆವೆಲ್ ಅಲ್ಲೇ ಬರುತ್ತೆ. ಇದೆರಡು ಒಂದೇ ಲೆವೆಲ್ ಇರುತ್ತೆ. ಓಕೆನಾ, ಸೊ 1, 2, 3, 4 ಲೆವೆಲ್ಸ್ ಆಫ್ ಭಕ್ತಿ. ಎಲ್ರಿಗೂ ಅರ್ಥ ಆಯ್ತಾ? ಸೊ ನೀವೆಲ್ಲ ಯಾವ ಲೆವೆಲ್ ಅಲ್ಲಿ ಇದ್ದೀರಾ? 1, 2, 3, 4 ಹೇಳ್ಬೇಕು ಇವಾಗ ನೀವು. ಹರೇ ಕೃಷ್ಣ ಮಾತಾಜಿ, ಇನ್ನೊಮ್ಮೆ ಹೇಳ್ರಿ ಮಾತಾಜಿ. ಮಾತಾಜಿ, ಮೊದಲನೇ ಸ್ಥಾಯಿ ಅಂದ್ರೆ ವೃಂದಾವನ್ ವಾಸಿ ಅವರು, ಲೆವೆಲ್ 1 ಅವರು ಪ್ಯೂರ್ ಡಿವೋಟೀಸು, ಯಾವಾಗ್ಲೂ ಅವ್ರ ಮನಸ್ಸು ಬುದ್ಧಿನ ಪೂರ್ತಿಯ ಕೃಷ್ಣನ್ ಮೇಲೆ ಇಟ್ಟಿರ್ತಾರ ಅವ್ರು. ಓಕೆನಾ, ಅವರು ಲೆವೆಲ್ 1 ಅವರು. ಓಕೆ ಮಾತಾಜಿ. ಗೊತ್ತಾಯ್ತು, ಅವ್ರ ಮನಸ್ಸು ಬುದ್ಧಿನ ಪೂರ್ತಿಯ ಕೃಷ್ಣನ್ ಮೇಲೆ, ಯಾವಾಗ್ಲೂ ಅವ್ರು ಕೃಷ್ಣನ ಧ್ಯಾನದಲ್ಲೇ ಇರ್ತಾರ ಅವ್ರು 24 ಗಂಟೆ. ಅದು ಲೆವೆಲ್ 1. ಲೆವೆಲ್ 2 ಅಂದ್ರೆ ಇಲ್ಲಪ್ಪ ನಮ್ಗೆ ನ್ಯಾಚುರಲ್ ನಮ್ಗೆ ಕೃಷ್ಣ ಯಾವಾಗ್ಲೂ ಏನ್ ನಾಪ್ಕ ಬರ್ತಾ ಇರಲ್ಲ ಅಲ್ವಾ. ನಾವ್ ಕ್ಲಾಸಿಗೆ ಬಂದಾಗ, ಕಷ್ಟಪಟ್ಟು ಜ್ಞಾಪಿಸ್ಕೊಂಡಾಗ, ಏನಾರು ಹಬ್ಬ ಬಂದಾಗ, ಅಥವಾ ನಾವು ನಿಯಮಗಳನ್ನ ಆಚರಿಸಿದಾಗ, ಭಕ್ತರ ಸಂಗತಿ, ಇದನ್ನ ಜ್ಞಾಪಕ ಬರತ್ ನಮ್ಗೆ ಅಲ್ವಾ. ಸಾಧಕ ಮಾಡೋರು, ಸಾಧನಾ ಭಕ್ತಿ ಮಾಡೋರು ಅಲ್ವಾ. 4 ನಿಯಮಗಳನ್ನ ಆಚರಿಸೋದು, 16 ಮಾಲೆ ಜಪ,
ರೂಲ್ಸ್ ಫಾಲೋ ಮಾಡೋರು, ಆಚಾರ್ಯ ಹಾ, ಹೇಳಿದ ಹಾ. ರೀತಿ ಫಾಲೋ ಮಾಡಿದ್ರೆಲ್ಲ ಲೆವೆಲ್ 2 ಬರ್ತಾರೆ. ಹಾ, ಓಕೆನಾ? ಲೆವೆಲ್ 3 ಓಕೆ ಅಂದ್ರೆ ಏನು? ಇಲ್ಲಪ್ಪ ನಮ್ಗೆ ರೂಲ್ಸ್ ಎಲ್ಲ ತುಂಬಾ ಕಷ್ಟಪ್ಪ, ನಿಯಮಗಳನ್ನ ಆಚರಿಸೋದು ತುಂಬಾ ಕಷ್ಟ, ಜಪ ಮಾಡೋದಲ್ಲ ತುಂಬಾ ಕಷ್ಟ, ಇದೆಲ್ಲ ನಮ್ ಕೈಲಿ ಆಗಲ್ಲ ರೀ. ನಾವೆಲ್ಲ ಮಾಡ್ರನ್ ಪೀಪಲ್, ಬಟ್ ನಾವು ವಿ ಆರ್ ವೆರಿ ಗಾಡ್ ಫಿಯರಿಂಗು. ನಾವೆಲ್ಲ ನನ್ನ ಭಗವಂತ ಅಂತ ನಂಬ್ತೀವಿ, ಭಗವಂತ ಅಂತ ಹೆದರ್ತೀವಿ, ನಮಗ್ ಗೊತ್ತು ಭಗವಂತ ಇದ್ದಾನೆ, ಸೃಷ್ಟಿ ಇದ್ದಾನೆ ಅನ್ನೋರು ಅವರು ಇಂಡೈರೆಕ್ಟ್ ಆಗಿ ಕ್ರಿಶ್ಚಿಯನ್ ವರ್ಷಿಪ್ ಮಾಡ್ತಾರೆ. ಹೆಂಗೆ? ದೇವಸ್ಥಾನ ಕಟ್ಸೋದು, ಪ್ರೀಚಿಂಗ್ ಮೂವ್ಮೆಂಟ್ ಅಲ್ಲಿ ಹಾ, ಸಹಾಯ ಮಾಡೋದು, ಬುಕ್ಸ್ ವಿತರಣೆ ಮಾಡೋದು, ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡೋದು. ಹಾ. ಆಗ್ತಿದೆ ನಿಮ್ಗೆಲ್ರಿಗೂ? ಅಂದ್ರೆ ಇನಿಷಿಯೇಷನ್ ತಗೊಳ್ದೇನೆ, ಗುರು ಆಶ್ರಯ ಪಡ್ಕೊಳ್ದೇನೆ ಹಾಗೆ ಇರ್ತೀನಿ ಅನ್ನೋರು. ಯಾಕಂದ್ರೆ ನಿಯಮಗಳು ಆಚರಿಸ್ಬೇಕಾಗತ್ತಲ್ಲ. ಸೊ ನಮ್ ನಿಯಮ ಹೌದು. ಅನ್ಬೇಡಿ ನೀವು, ನಮ್ನ ಕಟ್ಟಾಕ್ದಂಗ ಆಗತ್ತೆ, ನಮ್ನ ಬಂಧಿಸಂಗ ಆಗತ್ತೆ. ಕಮಿಟ್ಮೆಂಟ್ ನಮ್ಮಿಂದ ಕೇಳಬೇಡಿ. ಗೊತ್ತಾಗ್ತಿದ್ಯಾ? ಹಾ, ಹಾ. ಅಂದ್ರೆ ಹೆಂಗ್ ಬಂಧನ ಅಲ್ವಾ, ಅದೊಂದು ಕಮಿಟ್ಮೆಂಟ್, ಅದು ಜವಾಬ್ದಾರಿ. ಸೊ ಆಧ್ಯಾತ್ಮಿಕ ವಿಷಯದಲ್ಲೂ ಹಾಗೆ ಇದೆ, ಇದು ಹಾಗೆ ಒಂದ್ ಮದ್ವೆ ಇದ್ದಂಗೆ ನಮ್ಗೆ. ಗೊತ್ತಾಗ್ತಿದ್ಯಾ? ಓಕೆ. ಹಾ, ಹಾ. ಸ್ಪಿರಿಚುವಲ್ ಎಂಗೇಜ್ಮೆಂಟ್ ಇದ್ದಂಗೆ ನಮ್ಗೆ ಗುರು ಜೊತೆ. ಗುರು ನಮ್ನ ಜವಾಬ್ದಾರಿ ತಗೋಬೇಕು ಅಂತ ಆದೇಶಿಸ್ತಾರೆ. ಇಲ್ಲಪ್ಪ ಅದ್ ನಮ್ಗೆ ಹೇಳ್ಬೇಡಿ ಅನ್ನೋರು 3ನೇ ವರ್ಗದವರು. ನಿಯಮಗಳನ್ನ ಆಚರಿಸಲ್ಲ, ಬಟ್ ನಾವು ದೇವರನ್ನ ನಂಬ್ತೀವಿ, ದೇವ್ರ ಸೇವೆ ಮಾಡ್ತೀವಿ, ಹಬ್ಬದ ದಿನ ಬರ್ತೀವಿ, ನಾವ್ ದಾನ ಧರ್ಮ ಮಾಡ್ತೀವಿ, ಅಭಿಷೇಕಕ್ಕೆ ನಾವು ದುಡ್ಡು ಕೊಡ್ತೀವಿ, ಏನೋ ಯಾತ್ರೆಗಳಿಗೆ ಬರ್ತೀವಿ, ನಾವೆಲ್ಲ ಕಡೆ ಕಾಣಿಸ್ಕೋತೀವಿ. ಬಟ್ ಅವರು ನೆಕ್ಸ್ಟ್ ಸ್ಟೆಪ್ ತಗೊಳಲ್ಲ. ಅವರು 3ನೇ ವರ್ಗದವರು. ನಿಮ್ಗೆ ಗೊತ್ತಿರ್ಬೋದು, ನಿಮ್ ಫ್ರೆಂಡ್ಸ್ ಅಲ್ಲಿ ನೀವು ದೇವಸ್ಥಾನ ಹಾ, ನೋಡ್ತಿರ್ತೀರಿ, ತುಂಬಾ ಹಾ, ರೆಗ್ಯುಲರ್ ಇರ್ತಾರ ಅವ್ರು, ಡೈಲಿ ಬರ್ತಾರ ಅವರು, ಡೈಲಿ ಹೂವಿನ ಮಾಲೆ ಕಟ್ತಾರೆ, ಏನೋ ಒಂದ್ ಸರ್ವಿಸ್ ಅಲ್ಲಿ ಇರ್ತಾರ ಅವರು, ಡೆಫಿನೆಟ್ ಆಗಿ ಇರ್ತಾರೆ. ಆದ್ರೆ ಅವರು ಗುರು ಸ್ವೀಕರಿಸಲ್ಲ, ನಿಯಮಗಳನ್ನ ಆಚರಿಸೋದಿಲ್ಲ, ಇದ್ ನಮ್ ಕೈಲಿ ಆಗಲ್ಲ ಅನ್ಬಿಡ್ತಾರೆ. ಅಂದ್ರೆ ಅವ್ರಿಗೆಲ್ಲೋ ಇನ್ನೂ ಆ ಸುಕೃತಿ ಇಲ್ಲ. ಮಾಡ್ತೀನಿ ಮಾತಾಜಿ, ಎಲ್ಲಾ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಅವರು. ಅಲ್ಲ ಅಂತಾರ ಅವ್ರು, ಮತ್ತೆ ಎಲ್ಲ ಮಾಡ್ತೀವಿ ಅಂತಾರೆ, ಈ ನಮ್ಮ ರೂಲ್ಸ್ ಮಾತ್ರ ಹೇಳ್ಬೇಡ್ರಿ ನಮ್ಗೆ ಅಂತಾರೆ. ಪಾಲ್ಸಂಗಿಲ್ರಿ ಮಾತಾಜಿ. ಅವರು 3ನೇ ವರ್ಗಕ್ಕೆ ಬರ್ತಾರೆ. ಕ್ರಿಶ್ಚಿಯನ್ ಪ್ರಕಾರ ಏನು 3ನೇ ವರ್ಗಕ್ಕೆ ಬರ್ತಾರೆ. ನೋ ಡೌಟ್ ಅವರು ಕ್ರಮೇಣ ಬರ್ತಾರೆ ಮಾತಾಜಿ, ಇವತ್ತಲ್ದೇನೆ ನೋಡಿ. ಅದಕ್ಕೆ ಹೇಳಿ, ಯು ವಿಲ್ ಕಮ್ ಟು ದ ಪರ್ಫೆಕ್ಟ್ ಸ್ಟೇಜ್ ಗ್ರಾಜುಲಿ ಅಂತ ಕೃಷ್ಣ. ಅದು ನಿಧಾನಕ್ಕೆ ಬರ್ತಾರೆ, ನಿಧಾನಕ್ಕೆ ಬರ್ತಾರೆ ಅವ್ರು. ಇವತ್ತಲ್ಲ ಅಂದ್ರೆ ನಾಳೆ, ನಾಳೆ ಅಂದ್ರೆ ನಾಳೆನೆ ಅಂತ ಅಲ್ಲ, ನಾಳೆ ಅಂದ್ರೆ ಎಷ್ಟೋ ನಾಳೆ ಆದ್ಮೇಲೆ ನಾಳೆ ಬರ್ತಾರೆ. ಓಕೆನಾ? ಅಂದ್ರೆ ಅಷ್ಟು ಕಾಲ ಅವ್ರು ಹಾಗೆ ಇರ್ತಾರೆ, ಅಷ್ಟು ಕಾಲ ಹಾಗೆ ಮತ್ತೆ ಮತ್ತೆ ಜನ್ಮ ಪಡ್ಕೋಬೇಕಾಗತ್ತೆ. ಅದು ಕೃಷ್ಣ ಹೇಳ್ತಾನೆ. 4ನೇ ವರ್ಗ ಯಾರು? ಇಲ್ಲಪ್ಪ ನಮ್ಗೆ ನೋಡಿ, ಭಗವಂತನಿಗೆ ಯಾಕೆ ಕೊಡ್ಬೇಕು? ಭಗವಂತನ ಹತ್ರ ಎಲ್ಲ ಇದೆ, ನಾವ್ ಯಾಕೆ ಭಗವಂತನಿಗೆ ಕೊಡ್ಬೇಕು? ನಾವು ಸಮಾಜಕ್ಕೆ ಕೊಡೋಣ, ಬಡವ್ರಿಗೆ ಕೊಡೋಣ, ಕಷ್ಟದಲ್ಲಿರೋರ್ಗೆ ಕೊಡೋಣ, ನಿರ್ಗತಿಕರಿಗೆ ಕೊಡೋಣ. ನಿಮ್ಗೆಲ್ಲ ಅರ್ಥ ಆಗ್ತಿದ್ಯಲ್ವಾ ಎಲ್ಲೋಗ್ತಿದೆ ನಮ್ಮ ಅಂತ? ಅದ್ರ ಬಗ್ಗೆ ಅನುಕಂಪ ತೋರಿಸೋರು, ಸಮಾಜದ ಬಗ್ಗೆ, ಸಮಾಜ ಕಲ್ಯಾಣ, ನಿರ್ಗತಿಕರು ಅನ್ನೋರ್ಗೆ ಆಸ್ಪತ್ರೆ ಕಟ್ಸೋಣ. ಯಾಕೆ ದೇವಸ್ಥಾನ ಕಟ್ಸ್ಬೇಕು? ಆಸ್ಪತ್ರೆ ಕಟ್ಸೋಣ, ಹೆಣ್ಮಕ್ಳಿಗೆ ಸಹಾಯ ಮಾಡೋಣ, ಅವ್ರ ಎಜುಕೇಶನ್ ನಾವು ದುಡ್ಡು ಖರ್ಚು ಮಾಡೋಣ. ಇದೆಲ್ಲ ಸಮಾಜ ಕಾರ್ಯ. ಇದು ಗುಡ್ಡೆ, ಇದೇನ್ ಬ್ಯಾಡ್ ಅಂತಿಲ್ಲ ಕೃಷ್ಣ, ಇದು ಪರವಾಗಿಲ್ಲ. ಇದರಿಂದ ಕೂಡ ಅವನ ವಿಲ್ ಟ್ರೈ ಟು ಬಿ ಸೆಲ್ಫ್ ಸಿಚುಯೇಟೆಡ್. ನೋಡಿ, ಬೈ ವೆನ್ ದೇ ಟ್ರೈ ಟು ಆಕ್ಟ್ ಗಿವಿಂಗ್ ಅಪ್ ರಿಸಲ್ಟ್ಸ್ ಆಫ್ ದೇರ್ ವರ್ಕ್, ಅದರಿಂದನೂ ಅವರು ಒಂದು ಸ್ಥಾಯಿಗೆ ಬರ್ತಾರೆ ನಿಧಾನವಾಗಿ. ಯಾಕಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇರೋದ, ಇವಾಗ ತಾನೇ ಹೇಳ್ದಲ್ಲ, ದುಡ್ಡಿನ ಬಗ್ಗೆ ನಮ್ಗೆ ಅತಿ ವ್ಯಾಮೋಹ ಇದೆ. ಅದನ್ನ ಯಾವಾಗ ನಾವು ಕೊಡ್ತೀವೋ ಅವಾಗ ನಮ್ಗೆ ತುಂಬಾ ನೆಮ್ಮದಿ ಸಿಗತ್ತೆ. ಯಾವ ನೆಮ್ಮದಿ ಸಿಗತ್ತೋ ಅವಾಗ ಅವ್ನು ಯೋಚನೆ ಮಾಡಬಲ್ಲ, ಅವಾಗ ಅವನು ಜ್ಞಾನ ಪಡ್ಕೊಳಕ್ಕಾಗತ್ತೆ. ಡಿಸ್ಟರ್ಬ್ ಆಗಿದ್ರೆ, ಅವ್ನು ತುಂಬಾ ಆತಂಕದಲ್ಲಿದ್ರೆ ಅವ್ನಿಗೆ ಯಾವ ಜ್ಞಾನನೂ ಹತ್ತಲ್ಲ ಅವನ ತಲೆಗೆ. ಗೊತ್ತಾಗ್ತಿದೆ ನಿಮ್ಗೆ? ಆತಂಕದಲ್ಲಿರೋ ಮನುಷ್ಯನಿಗೆ ನೀವ್ ಏನ್ ಜ್ಞಾನ ಕೊಡಕ್ಕಾಗತ್ತೆ? ಅವ್ನಿಗೇನ್ ಹತ್ತಲ್ಲ ಆ ತಲೆಗೆ. ಬಟ್ ಅವ್ನ್ ಯಾವಾಗ ಅವ್ನು ನೆಮ್ಮದಿ ಆಗ್ತಾನೋ, ಹೌದಪ್ಪ ನಾನೆಲ್ಲರೂ ದಾನ ಮಾಡ್ಬೇಕು, ದಾನ ಕರ್ಮ ಮಾಡ್ಬೇಕು, ದಾನ ಕರ್ಮ ಮಾಡಿದ್ರೆ ನಂಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ, ನನ್ ಮನ್ಸಿಗೆ ನಂಗೆ ನೆಮ್ಮದಿ ಅನ್ಸ್ತಿದೆ, ಅವಾಗ ಒಂದೊಂದ್ ಸ್ವಲ್ಪ ಮುಂದುವರಿತಾನೆ, ಇನ್ನೊಂಚೂರು ಇನ್ನೊಂದ್ ಹೆಜ್ಜೆ ಆಗ್ತಾನೆ. ಹಾಗಾದ್ರೆ ಏನಿದು, ಏನ್ ಈ ಪ್ರಪಂಚ, ಏನ್ ಈ ಬದಲಾವಣೆಗಳು, ಏನ್ ನಡೀತಾ ಇದೆ, ಏನ್ ಈ ಕಷ್ಟಗಳು ಏನು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾನೆ. ನಿಧಾನವಾಗಿ ಅವನು ಬರ್ತಾನೆ ಭಕ್ತಿ ಸೇವೆಗೆ, ತುಂಬಾ ಕಾಲ ಆದ್ಮೇಲೆ. ಓಕೆನಾ? ಸಮ್ ಡೇ ಒನ್ ಮೇ ಕಮ್ ಟು ದ ಸ್ಟೇಜ್ ಆಫ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂತ ಇರೋದು ನೋಡಿ.
ಸೋಷಿಯಲ್ ಸರ್ವಿಸ್, ಕಮ್ಯುನಿಟಿ ಸರ್ವಿಸ್, ನ್ಯಾಷನಲ್ ಸರ್ವಿಸ್, ಸ್ಯಾಕ್ರಿಫೈಸ್ ಆಫ್ ಒನ್ಸ್ ಕಂಟ್ರಿ, ಇದೆಲ್ಲ ಸಮಾಜ ಸೇವೆ, ಕುಟುಂಬದ ಸೇವೆ, ದೇಶದ ಸೇವೆ, ಇದೆಲ್ಲ ಮಾಡ್ಬೋದು. ಮೇ ಬಿ ಅಕ್ಸೆಪ್ಟೆಡ್ ಸೋ ದಟ್ ಸಮ್ ಡೇ ಒನ್ ಮೇ ಕಮ್ ಟು ಸ್ಟೇಜ್ ಆಫ್ ಪ್ಯೂರ್ ಡಿವೋಷನ್. ಒಂದ್ ದಿನ ಬರ್ತಾನೆ ಇವನು ಅನ್ನೋದಕ್ಕೋಸ್ಕರ ಕೃಷ್ಣ ಇದಕ್ಕೂ ಅನುಮತಿ ಕೊಟ್ಟಿದ್ದಾನೆ. ಅಂದ್ರೆ ನಾವ್ ಏನೇ ತ್ಯಾಗ ಮಾಡಿದ್ರು ಕೂಡ ಕೃಷ್ಣನಿಗೆ ಮಾಡೋ ತ್ಯಾಗದ ಮುಂದೆ ಇದು ಯಾವುದು ಇಲ್ಲ. ಯಾಕಂದ್ರೆ ಎಲ್ಲಾದ್ರೂ ಸರ್ವ ಕಾರಣಂ ಯಾರು? ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಅವ್ನು ಕೃಷ್ಣನ್ಗೋಸ್ಕರ ತ್ಯಾಗ ಮಾಡೋದಿಲ್ಲ. ಯಾವಾಗ ಅವ್ನು ಅರ್ಥ ಆಗತ್ತೋ ಅವಾಗ ಅವ್ನು ಎಲ್ಲಾನು ಕೃಷ್ಣನ್ಗೋಸ್ಕರನೇ ಮಾಡ್ತಾನೆ. ಈವನ್ ಅವ್ನ ಕೆಲ್ಸನೂ ಕೃಷ್ಣನ್ಗೋಸ್ಕರನೇ ಹೋಗ್ತಾನೆ. ಅವ್ನ್ ಜಾಬ್ಗೆ ಹೋದ್ರು ಕೃಷ್ಣನ್ಗೋಸ್ಕರ ಹೋಗ್ತಾನೆ. ಅವ್ನ್ ದುಡಿಮೆ ಮಾಡಿದ್ರು ಕೃಷ್ಣನ್ಗೋಸ್ಕರ ಮಾಡ್ತಾನೆ. ಮದುವೆ ಆದ್ರೂ ಕೃಷ್ಣನ್ಗೋಸ್ಕರ ಆಗ್ತಾನೆ. ಅನುಕೂಲವಾಗಿರ್ಲಿ ನನ್ ಭಕ್ತಿ ಅನ್ನೋದಕ್ಕೆ ಅಲ್ವಾ. ಅವಾಗ ಎಲ್ಲಾ ತ್ಯಾಗನೂ ಕೃಷ್ಣನ್ಗೋಸ್ಕರ ಮಾಡ್ತಾನೆ. ಅದು ಟಾಪ್ ಮೋಸ್ಟ್ ತ್ಯಾಗ. ಗೊತ್ತಾಯ್ತಾ ಮಾತಾಜಿ? ಹಾ ಮಾತಾಜಿ ಗೊತ್ತಾಯ್ತ್ರಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಇವಾಗ 13-14 ಶ್ಲೋಕ ಮಾಡೋಣ. ಇವಾಗ ಪ್ಯೂರ್ ಡಿವೋಟೀಸ್ ಗುಣಲಕ್ಷಣಗಳ ಬಗ್ಗೆ ಕೃಷ್ಣ ತಿಳಿಸ್ಕೊಡ್ತಾನೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತ ಸ ಮೇ ಪ್ರಿಯ. ಎಸ್, ಅನುವಾದ ಓದಿ ಮಾತಾಜಿ. ಬೇಗ ಓದ್ಲಾ ಮಾತಾಜಿ? ಮಾತಾಜಿ. ಎಸ್, ಅರುಣ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನೆಲೆಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಇದೆಲ್ಲ ಗುಣಗಳೆಲ್ಲ ಪ್ಯೂರ್ ಡಿವೋಟೀಸ್ ಲಕ್ಷಣ. ಓಕೆ ಮಾತಾಜೀಸ್. ಪ್ಯೂರ್ ಡಿವೋಟೀಸ್ ಅಂದ್ರೆ ಯಾರು? ಆಚಾರ್ಯರು, ಗೋಸ್ವಾಮಿಯರು ಅಲ್ವಾ, ಭಗವಂತನ ನಿತ್ಯ ಪಾರ್ಷದರು ಅಲ್ವಾ, ಶ್ರೀವಾಸ್ ಠಾಕೂರು, ಇವರೆಲ್ಲ ಪ್ಯೂರ್ ಡಿವೋಟೀಸ್ ಕೃಷ್ಣಂದು. ಅವ್ರ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊತಾ ಇರೋದು. ತಿಳ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂತ. ನಮ್ಗೊಂದ್ ಬೇಕಲ್ವಾ? ಇಷ್ಟು ಮುಟ್ಬೇಕಪ್ಪ ನಾವ್ ಅನ್ಕೋತೀವಲ್ಲ ಜೀವನದಲ್ಲಿ, ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಇಲ್ಲ ಒಂದು ಮನೆ ಮಾಡ್ಬೇಕು, ಒಂದ್ ಕಾರ್, ಒಂದು ಗುರಿ ಇದೆ ಅಲ್ವಾ ನಮ್ಮ ಮನ್ಸಲ್ಲಿ, ಅಲ್ಲಿ ಮುಟ್ಬೇಕು. ಸೊ ಇಲ್ಲೂ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ನಮ್ಗೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂದ್ರೆ ಅವ್ರು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಇದು ಕೃಷ್ಣ ಹೇಳೋ ಗುಣಗಳ ಬಗ್ಗೆ, ಇದು ಭಗವಂತ ಹೇಳೋ ಭಕ್ತನ ಗುಣಲಕ್ಷಣಗಳು. ಆ ಭಕ್ತನಾಗೋದಿಕ್ಕೆ, ಆ ಭಕ್ತನ ರೀತಿ ನಾವು ಆಗೋದಿಕ್ಕೆ ಪ್ರಯತ್ನ ಮಾಡೋದಿಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ವಾ, ಅದು ನಮ್ಮ ಸ್ಥಾಯಿ. ಸೊ ಕೃಷ್ಣ ಏನಂತಾನೆ? ಅದ್ವೇಷ್ಟ ಸರ್ವಭೂತಾನ. ಅಂದ್ರೆ ಇದರ್ಥ ಯಾವುದೇ ರೀತಿಯ ನಮಗೆ ಈ ಒಂದು ಏನಂತಾನೆ, ಯಾರಿಗೆ ಅಸೂಯೆ ಇಲ್ಲವೋ ಅಲ್ವಾ, ಎಲ್ಲಾ ಜೀವಿಗಳಿಗೆ ಸ್ನೇಹಿತನು, ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು. ಫಸ್ಟ್ ಅಸೂಯೆ ಇಲ್ಲ ಅವನಿಗೆ, ಎಲ್ಲಾರನ್ನು ಮಿತ್ರನಾಗಿ ನೋಡ್ತಾನ ಅವನು ಅಲ್ವಾ. ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಲ್ಲಿ ಇರೋನು ಯಾವುದೇ ರೀತಿ ಭೌತಿಕ ವ್ಯತ್ಯಾಸ ನೋಡೋದಿಲ್ಲ. ಇವನು ಕಮ್ಮಿ, ಇವನು ಜಾಸ್ತಿ, ಬಡವ, ಶ್ರೀಮಂತ ಅಲ್ವಾ, ಇದೇನು ಇಲ್ಲ ಅವನಿಗೆ. ವ್ಯತ್ಯಾಸ ನೋಡದಿರೋನು ಎಲ್ರಿಗೂ ಸಮಾನವಾಗಿ ಅವನಿಗೆ ಆಶೀರ್ವದಿಸ್ತಾನೆ, ಸಮಾನವಾಗಿ ಅವನು ಜ್ಞಾನ ಕೊಡ್ತಾನೆ ಅಲ್ವಾ. ಒಂದು ಗುರು, ಅದು ವೈಷ್ಣವ ಅಲ್ವಾ. ಆಮೇಲೆ ಏನ್ ಹೇಳ್ತಾರೆ ಇಲ್ಲಿ? ಎಲ್ಲಾ ಜೀವಗಳ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಅನ್ನೋದು ನಿರಹಂಕಾರನು. ಒಡೆತನದ ಒಂದು ಇದಿಲ್ಲ, ನಂದು ಇದು ಅಲ್ವಾ, ನಮ್ದು, ನನ್ ದೇಶ, ನನ್ ಮನೆ, ನಂದು ಭಾವನೆ ಗೊತ್ತಾಗಿದೆ ನನ್ಗೆಲ್ರಿಗೂ. ನಂದು ಅನ್ನೋ ಭಾವನೆನ ಅವನು ಬಿಟ್ಬಿಟ್ಟಿರ್ತಾನೆ. ಇದೆಲ್ಲ ಭಗವಂತನ ಕೃಪೆಯಿಂದ ನನ್ಗೆ ಸಿಕ್ಕಿರೋದಿದು ಅಲ್ವಾ. ಭಗವಂತನ ಇಚ್ಛೆ ಪ್ರಕಾರ ನಡೆಯುತ್ತೆ. ಇದು ಒಂದ್ ಮಾತಾಡೋ ರೀತಿ. ಭಗವಂತನಿಗೆ ಸೇರಿದ ಮನೆ ಇದು. ಒಂದ್ ಮಾತುಗಳು ಹೇಗಿರತ್ತೆ ಅಂದ್ರೆ ಈ ರೀತಿ ಇರತ್ತೆ. ಮ್ಯೂಟ್ ಮಾಡ್ತೀನಿ.
ಏನಂತಾನೆ ಕೃಷ್ಣ? ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು. ನಿರಹಂಕಾರ. ಅಹಂಕಾರ ಅಂದ್ರೇನು? ನಾನು ಇದು, ನಾನೊಬ್ಬ ದೊಡ್ಡ ವ್ಯಕ್ತಿ ಅಲ್ವಾ, ನಾನೊಬ್ಬ ದೊಡ್ಡ ಇಂಜಿನಿಯರ್ ಅಲ್ವಾ, ನಾನು ಇದು ಅಂತ ನಮ್ಗೊಂದು ಅಹಂ ಇದೆ ಅಲ್ವಾ, ಸಹಜವಾಗಿ ಬರತ್ತದು. ಆದ್ರೆ ಜ್ಞಾನ ಸಂಪಾದನೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ ಅದು ಅಹಂಕಾರ ಹೋಗತ್ತೆ. ಆ ಸುಳ್ಳು ಅಹಂಕಾರ ಹೋಗಿ ನಿಜವಾದ ನಮ್ಮ ಆ ಅಹಂಕಾರಕ್ಕೆ ಬರ್ತೀವಿ, ಟ್ರೂ ಐಡೆಂಟಿಟಿಗೆ ಬರ್ತೀವಿ. ನಾವು ಭಗವಂತನ ದಾಸ ಅನ್ನೋದು ಅಲ್ವಾ, ಅದು ಪ್ಯೂರ್ ಸ್ಟೇಟ್. ಅದು ಸುಖ ದುಃಖಗಳಲ್ಲಿ ಸಮಚಿತ್ತನು. ಕಷ್ಟ ಸುಖ ಬರತ್ತೆ, ಅದರಿಂದ ಓವರ್ ಡಿಸ್ಟರ್ಬ್ ಆಗಲ್ಲ ಅವನು. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟು ಅವನು ಎಲ್ಲ ಬಿಟ್ಬಿಡುದಿಲ್ಲ. ಭಕ್ತಿ ಸೇವೆನ ಅಂತೂ ಫಸ್ಟ್ ಬಿಡೋದಿಲ್ಲ. ಅವನೇನ್ ಅನ್ಕೋತಾನೆ ನೋಡಿ, ತುಂಬಾ ಚೆನ್ನಾಗಿ ಹೇಳಿದೆ, ನನ್ನ ಹಿಂದಿನ ಪಾಪಗಳಿಂದಲೇ ಈ ಮನುಷ್ಯನು ನನ್ನ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ, ಅದರಿಂದ ಪ್ರತಿಭಟಿಸುವುದಕ್ಕಿಂತ ಅನುಭವಿಸುವುದೇ ಉತ್ತಮ ಅಂತ. ಹೌದಾ? ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ. ನಾನು ಹಿಂದೆ ಮಾಡಿದ ಪಾಪಕರ್ಮಗಳ ದೆಸೆಯಿಂದ ಈಗ ಅನುಭವಿಸುತ್ತಿರುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟ ಪಡಬೇಕು. ನನಗೆ ಆಗಬೇಕಾದ ಶಿಕ್ಷೆಯೆಲ್ಲ ಆಗದಿರುವುದಕ್ಕೆ ಪರಮ ಪ್ರಭುವಿನ ಕರುಣೆಯೇ ಕಾರಣ. ದೇವೋತ್ತಮ ಪರಮಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಸಿಗುತ್ತದೆ ಎಂದು ಯೋಚಿಸ್ತಾನೆ. ಇನ್ನೂ 10 ಪಟ್ಟು ಸಿಗ್ಬೇಕಿತ್ತು ನನ್ಗೆ, ಸಿಕ್ಕೋದು ಇಷ್ಟೇ ನನಗೆ ಅಲ್ವಾ. ಈಗ ರೋಡ್ ಮೇಲೆ ಯಾರು ಎಡು ಬಿದ್ರೆ ಅನ್ಕೊಳ್ಳಿ, 2 ಕಾಲು ಹೋಗ್ಬೇಕಿತ್ತು ನಂದು, ಬಟ್ ಜಸ್ಟ್ ನಾನು ಎಡುನೇ ಬಿದ್ದೆ ಅಷ್ಟೇ ಅಲ್ವಾ. ಅದ್ ಪರವಾಗಿಲ್ಲ ಅಲ್ವಾ. 2 ಕಾಲು ಹೋಗೋದ್ರಕ್ಕಿಂತ ಎಡು ಬೀಳೋದು ವಾಸಿ. ಏನಂತೀರಾ? ಅದು ಕಷ್ಟ ಅಂತೀರಾ? ಗೊತ್ತಾಗಿದ್ಯಾ? ಸೊ ಆತರ ನಮ್ಗೆ ಸಿಕ್ಕಿರೋ ಕಷ್ಟ ಕಮ್ಮಿ ಅಂತ ಭಾವಿಸ್ತಾನೆ ಭಕ್ತ. ಅಂಡ್ ಕಷ್ಟದಲ್ಲಿ ಕೂಡ ನಮ್ಗೆ ಕೃಷ್ಣ ಚೆನ್ನಾಗಿ ನಾಪ್ಕಾನು ಬರ್ತಾನಲ್ವಾ. ಏನಂತೀರ? ಯಾವಾಗ್ಲೂ ಸುಖವಾಗಿಟ್ರೆ ನಾವ್ ಮರ್ತೆ ಹೋಗ್ಬಿಡ್ತೀವಿ. ಕುಂತಿ ಮಹಾರಾಣಿ ಹೇಳ್ದಂಗೆ ಏನ್ ನಾಪ್ಕ ಬರತ್ತ, ನಾವ್ ಸುಖವಾಗಿದ್ರೆ ಯಾವಾಗ್ಲೂ ಎಲ್ಲ ಇದೆಯಲ್ಲ, ಇನ್ಯಾಕ್ ಬೇಕು ನೀನು ಅಂತ ಅಂತೀವಿ. ಕಷ್ಟದಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ನಮ್ಗೆ, ನಾಪಿಸ್ಕೋತೀವಲ್ವಾ. ಕೋವಿಡ್ ಬಂದಾಗ ಅಲ್ವಾ, ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ. ನಾಪ್ಕ ಇದೆಯಾ ನಿಮ್ಗೆಲ್ರು? ಹಳೆ 2-3 ಎಷ್ಟು ವರ್ಷಕ್ಕೆ ಹೇಳಿ, ಇವಾಗ 4-5 years back 6 ವರ್ಷ ಆಗುತ್ತೆ, 2020 ಅಲ್ವಾ. ಸೊ ಆಗಲ್ಲ ಇಷ್ಟೆಲ್ಲ ಕಷ್ಟಪಟ್ವಿ ನಾವು, ಇಷ್ಟೆಲ್ಲ ನಾವ್ ಅನ್ಕೊಳ್ದೇನೆ ಇಷ್ಟೆಲ್ಲ ತೊಂದರೆಗಳು ಬಂತು. ಜಸ್ಟ್ 2 years ಬ್ಯಾಕ್ ನಂಗೆ ಚಿಕನ್ ಗುನ್ಯಾ ಬಂದಿತ್ತು. ಆತರ ಇಷ್ಟೆಲ್ಲ ತೊಂದರೆಗಳು ಬಂದಾಗ ನಮ್ಗೆ ಕೃಷ್ಣ ಚೆನ್ನಾಗಿ ಹತ್ರ ಆಗ್ತಾನೆ. ಇನ್ನು ಆಕ್ಚುಲಿ ನಮ್ಮ ಪ್ಯೂರಿಫಿಕೇಶನ್ ಟೈಮ್ ಅಂತಾರೆ ನಮ್ ಗುರು ಮಹಾರಾಜ್. ಏನಂತಾರಂದ್ರೆ, ಕಷ್ಟ ಬಂದ್ರೆ ನಮ್ ಪಾಪ ಕಳೀತಾ ಇದೆ ಅಂತ ಅರ್ಥ ಅಲ್ವಾ. ಕಷ್ಟ ಅನುಭವಿಸ್ತಿದೀವಿ ಅಂದ್ರೆ ಏನರ್ಥ? ಪಾಪ ಮುಗಿತಿದೆ ಅಂತ ಅರ್ಥ, ಖರ್ಚು ಮಾಡ್ತಿದೀವಿ ಅಂತ ಅರ್ಥ ಪಾಪನ. ಬಟ್ ಅದು ಎಲ್ಲಾರ್ಗೂ ರಿಯಲೈಸ್ ಆಗೋದಿಲ್ಲ. ನೋವ್ನಲ್ಲಿ ಇದ್ದಾಗ ಇನ್ನು ಜಾಸ್ತಿ ಬೈದ್ ಬಿಡ್ತಾರೆ ಪಾಪ ದೇವ್ರು. ಅದು ಅವ್ರ ನಾಲೆಜ್ ಇಲ್ಲ. ಕಂಪ್ಲೀಟ್ಲಿ ಸೆನ್ಸ್ ಗ್ರಾಟಿಫಿಕೇಶನ್ ಇದ್ದಾರ ಅವರು. ನನ್ನ ಎಂಜಾಯ್ಮೆಂಟ್ ನ ಭಗವಂತ ನಿಲ್ಸ್ದ ಅಂತಾರ ಅವರು. ಕಿತ್ಕೊಂಡ್ಬಿಟ್ಟ. ಎಂಜಾಯ್ಮೆಂಟ್ ಅನ್ನೋದು ಇಲ್ಲ ಈ ಪ್ರಪಂಚದಲ್ಲಿ. ಎಂಜಾಯ್ಮೆಂಟ್ ಅನ್ನೋದು ಏನು ಇಲ್ಲ. ಯಾಕಂದ್ರೆ ಈ ಬಾಡಿ ಕೂಡ ಪರ್ಮನೆಂಟ್ ಆಗಿ ನಮ್ಗೆ ಎಂಜಾಯ್ಮೆಂಟ್ ಕೊಡೋದಿಲ್ಲ. ನೀವ್ ಜಾಸ್ತಿ ತಿನ್ನಿ, ಹೊಟ್ಟೆ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಹೊಡಿಯತ್ತದು. ಸ್ವಲ್ಪ ಖಾರ ತಿನ್ನಿ, ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಅಸಿಡಿಟಿ ಶುರು ಆಗತ್ತೆ ಅಲ್ವಾ. ಏನಾದ್ರು ನೀವು ಸ್ವಲ್ಪ ಮಾಡಿ ಅದು ರಿವರ್ಸ್ ಹೊಡಿಯತ್ತದು. ಅದ್ ಹೆಂಗೆ ನಾವು ಈ ಶರೀರದಿಂದ ಈ ಎಕ್ಸ್ಪೆಕ್ಟೇಷನ್, ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಆಕ್ಚುಲಿ. ಇದ್ ನಮ್ಗೆ ಸಾಥ್ ಕೊಡತ್ತೆ, ನಾನು ಎಂಜಾಯ್ ಮಾಡೋದಕ್ಕೆ ಅನುಕೂಲ ಮಾಡತ್ತೆ ಅಂತ ನಾವು ಈ ಶರೀರದಿಂದ ಬಯಸೋದು ತಪ್ಪದು. ಅದ್ ನಮ್ಗೆ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ಭಗವದ್ಗೀತಾ ನಾಲೆಜ್ ಸೋ ಇಂಪಾರ್ಟೆಂಟ್. ಕೃಷ್ಣ ಅದಕ್ಕೆ 2ನೇ ಅಧ್ಯಾಯದಲ್ಲೇ ಹೇಳ್ಬಿಡ್ತಾನೆ ಅದಲ್ಲ, ನೀನ್ ಈ ಶರೀರನೇ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ. ನಾವು ಶರೀರ ಅನ್ಕೊಳ್ಳೋದನ್ನ ನಮ್ಗೆ ದುಃಖ ಆಗ್ತಿರೋದು. ದಟ್ ಇಸ್ ಕಂಪ್ಲೀಟ್ಲಿ ಇಗ್ನೋರೆನ್ಸ್. ಅದು we should get happiness not from the body. We should get happiness from doing ಭಕ್ತಿ ಸೇವೆ. ಕೃಷ್ಣನ್ ಸಂಪರ್ಕದಿಂದ, ಡಿವೋಟಿಸ್ ಸಂಪರ್ಕದಿಂದ. ಇವೆಲ್ಲ ಎಷ್ಟು ಹ್ಯಾಪಿ ಆಗಿಲ್ವಾ ಡಿವೋಟಿಸ್ ಜೊತೆ? ಅಫ್ಕೋರ್ಸ್ ನಮ್ಗೆಲ್ರಿಗೂ ಎಷ್ಟೆಲ್ಲ ತೊಂದರೆಗಳಿದೆ, ಎಷ್ಟೆಲ್ಲ ಶರೀರದಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಿದೆ. ಇದನ್ನ ಯಾರು ನಿಲ್ಸಕ್ಕಾಗತ್ತೆ? ಯಾರಿಗಿಲ್ಲ ತೊಂದ್ರೆ? ಯಾರಿಗ್ ಬಂದಿಲ್ಲ ತೊಂದ್ರೆ? ಎಷ್ಟೆಷ್ಟು ದೊಡ್ಡ ದೊಡ್ಡ ಆಚಾರ್ಯಸ್ಗೆ, ಸ್ಪಿರಿಚುವಲ್ ಮಾಸ್ಟರ್ಸ್ಗೆ ದೊಡ್ಡ ದೊಡ್ಡ ಕ್ಯಾನ್ಸರ್, ದೊಡ್ಡ ದೊಡ್ಡ ಕಾಯಿಲೆಗಳು ಯಾರಿಲ್ಲ? ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಯಾರು ಈ ಶರೀರದಲ್ಲಿ ಇರೋರಿಗೆ ಬಿಡುಗಡೆ ಏನದು ಮುಕ್ತಿ ಅನ್ನೋದಿಲ್ಲ. ಪ್ರತಿಯೊಬ್ಬರು ದೇ ಹ್ಯಾವ್ ಟು ಗೋ ಥ್ರೂ ದಟ್. ಬಟ್ ಅವ್ರ ತಲೆ ಕೆಡ್ಸ್ಕೊಳ, ಅವ್ರಿಗೆ ಅಷ್ಟು ಜ್ಞಾನ ಇರೋದ್ರಿಂದ ಅವ್ರದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನಮ್ ಗುರು ಮಹಾರಾಜ್ ಫಾರ್ ಎಕ್ಸಾಂಪಲ್
ಎಷ್ಟ್ ಸರಿ ಅವ್ರು ಹೋಗಿಲ್ಲ. ನಾನೊಂದು ಆಸ್ಪತ್ರೆ ಹೋಗೋದಿಕ್ಕೆ ಎಷ್ಟು ಹೆದರ್ಕೋತೀನಿ, ನಾನು ಪೋಸ್ಟ್ಪೋನ್ ಮಾಡ್ತಿರ್ತೀನಿ. ನಾನು ರೀಸೆಂಟ್ ಆಗಿ ಕಾಲ್ ನೋವು ಬಂತು, ಅದನ್ನ ತೋರ್ಸ್ಕೊಳಲ್ಲ ಅಂತ, ಅದೇನು ಅಲ್ಲ ಅಂತ ಫಸ್ಟ್ ಡಿನೈ ಮಾಡ್ತೀನಿ. ಅದಾದ್ಮೇಲೆ ಜಾಸ್ತಿ ಆದಾಗ ಇನ್ನೇನು ಹದಗೆಡ್ತು ಅಂದಾಗ ಅವಾಗ ಹೋಗ್ತೀನಿ. ಇವಾಗ ಅವ್ರು ಎಲ್ಲ ಕೇಳ್ಬೇಕಲ್ಲ ಇವಾಗ ಕತೆ ಅಂತ ಫೇಸ್ ಮಾಡೋದು ಅಷ್ಟು ತರ ಡಿಸ್ಕಂಫರ್ಟ್ ಪೊಸಿಷನ್ ಅಲ್ಲಿ ಹಾಕತ್ ನಿಮ್ನ. ಈಗ ಅದಕ್ಕೆ ಏನೋ ಒಂದು ಆಕ್ಷನ್ ತಗೋಬೇಕು, ಏನೋ ಮಾಡ್ಬೇಕು, ಇದೆಲ್ಲ ಬೇಕಾ ಅನ್ಸತ್ ನಮ್ಗೆ. ಯಾಕಂದ್ರೆ ನಾವ್ ಅದನ್ನ ಬಟ್ ಪ್ಯೂರ್ ಡಿವೋಟೀಸ್ ಹತ್ರ ಅಲ್ಲ, ಅವ್ರು ನಡೀತಾ ಇರತ್ತದು. ಅವ್ರ ಅದನ್ನ ತುಂಬಾ ಧೈರ್ಯವಾಗಿದ್ ಮಾಡ್ತಾರ ಅವ್ರು, ಬಿಕಾಸ್ ಅವ್ರ ಆ ಸ್ಟೇಜ್ ಅಲ್ಲಿ ಇರೋದ್ರಿಂದ. ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ, ಬಟ್ ಆದ್ರೆ ಆ ಸ್ಥಾಯಿದಲ್ಲಿ ಅವ್ರು ಇದೆ. ಸೊ ಇಲ್ಲಿ ಪ್ಯೂರ್ ಡಿವೋಟೀಸ್ ಬಗ್ಗೆ ಮಾತಾಡ್ತಾ ಇರೋದು. ಆಕ್ಚುಲಿ ಇಲ್ಲಿ ನಾರ್ಮಲ್ ಪೀಪಲ್ ಬಗ್ಗೆ ಮಾತಾಡ್ತಾ ಇಲ್ಲ ಕೃಷ್ಣ. ಆ ಎಕ್ಸಾಂಪಲ್ ಸೆಟ್ ಮಾಡಿ ತೋರಿಸ್ತೇನೆ, ಇದು ನಿನ್ ರೆಫರೆನ್ಸ್ ಪಾಯಿಂಟ್ ಅಂತಿರೋದು. ನಮ್ಮನ್ನೇ ನಾವು ಎಕ್ಸಾಲ್ಟೆಡ್ ಡಿವೋಟೀಸ್ ಅನ್ಕೊಂಡ್ರೆ ಇಲ್ಲಿ ಇನ್ನೂ ಇದಾನೆ ಅಂತಿರೋದು ಕೃಷ್ಣ. ನನ್ ಬೆಸ್ಟ್ ಡಿವೋಟಿ ನೋಡು ನೀನು ಅಂತಾನೆ. ಅದು ಆಕ್ಚುಲಿ ಎಕ್ಸ್ಪ್ಲನೇಷನ್. ಸೊ ಹಾಗಾಗಿ ಮರ್ಸಿ ಆಫ್ ಗಾಡ್ ಇಂದ ನಮ್ಗೆ ಸಿಗ್ತಾ ಇರೋದು ಅಲ್ಪ ಕಷ್ಟಗಳು, ಏನು ಲೆಕ್ಕಗಲ್ಲ. ಯಾರೋ ಒಬ್ರು ಯಾರಪ್ಪ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರ ಡಿಸೈಪಲ್ ಯಾರೋ ಕೃಷ್ಣನ ಹತ್ರ ಪ್ರೇ ಮಾಡ್ಕೋತಿದ್ದಂತೆ, ಭಗವಂತ ನಮ್ ಗುರು ಮಹಾರಾಜ್ರಿಗೆ ಏನೇನ್ ಕಷ್ಟಗಳಿದೆಯೋ ಅದೆಲ್ಲ ನನಗ್ ಕೊಟ್ಬಿಡು, ನಮ್ ಗುರು ಮಹಾರಾಜ್ರಿಗೆ ಏನೂ ಕಷ್ಟ ಆಗದಂಗೆ ನೋಡ್ಕೊ, ಅವ್ರದ್ದೆಲ್ಲಾ ಕಷ್ಟ ನನಗ್ ಟ್ರಾನ್ಸ್ಫರ್ ಮಾಡ್ಬಿಡು ಅಂತ ಕೇಳ್ಕೊತಾ ಇದ್ರು. ಅದಕ್ಕೆ ಅವ್ರ ಗುರು ಮಹಾರಾಜ್ ಕರ್ದ್ಬಿಟ್ಟು ಹೇಳಿದ್ರಂತೆ, ನೀನು ಪ್ರಾರ್ಥಿಸ್ಕೊಂಡಿರೋ ಪ್ರಾರ್ಥನೆ ಅದು ನೀನ್ ಕೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ನಿನ್ಗದ್ ತಡ್ಕೊಳಕ್ಕೆ ಆಗಲ್ಲ, ನಿಂಗ್ ಅಷ್ಟ್ ಕಷ್ಟ ಬಂದ್ರೆ ನೀನ್ ಬದುಕೇ ಇರೋದಿಲ್ಲ ಅಂತ ಹೇಳಿದ್ರು. ನನಗದ್ ಆಗತ್ತೆ ತಗೊಳೋದಿಕ್ಕೆ, ಹಾಗಾಗಿ ನೀನು ಆ ತರ ಪ್ರಾರ್ಥನೆ ಕೇಳ್ಕೊಬೇಡ ಅಂದ್ರು. ಅಂಡ್ ಅದಕ್ಕೆ ಗುರು ಕೂಡ ಇವಾಗ ನಮ್ ಗುರು ಮಹಾರಾಜರು ಕೂಡ ಎಷ್ಟೊಂದ್ಸರಿ ಆದೇಶ ತರ ಕೊಡೋದಿಲ್ಲ, ನೀನ್ ಇದು ಮಾಡ್ಲೇಬೇಕು ಅಂತ ಹೇಳಲ್ಲ. ಯಾಕಂದ್ರೆ ಅದ್ ಮಾಡದೆ ಹೋದ್ರೆ ನಮ್ಗದು ಅಪರಾಧ ತಗಲತ್ತೆ. ಅದಕ್ಕೆ ಅವ್ರ ಏನಂತಾರೆ, ನಿಮ್ಗೆ ಆದ್ರೆ ಈ ತರ ಮಾಡಬಹುದು ಹಿಂಗ್ ಹೇಳ್ತಾರೆ ಅವ್ರು. ಅಪಾರ್ಟ್ ಫ್ರಮ್ 4 ನಿಯಮಗಳು 16 ಮಾಲೆ ಬಿಟ್ರೆ ಅವರು ಬೇರೆದೇನೋ ಅವರು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಇದು ಮಾಡು ಹಂಗ ಹೇಳಲ್ಲ ಅವರು. ಇದು ಮಾಡಬಹುದು, ಭಕ್ತಿ ಸೇವೆ ಪ್ರಚಾರ ಮಾಡೋದಿಕ್ಕೆ ನನಗೆ ಸಹಾಯ ಮಾಡಿ, ಆ ರೀತಿ ಹೇಳ್ತಾರೆ ಹೊರತು ನೀನ್ ಮಾಡು ಅಂತ ಹೇಳ್ಬಿಡಲ್ಲ ಅವ್ರು. ಅದಕ್ಕೆ ಗುರು ಮಹಾರಾಜ್ ನಂಗೆ ಏನಾದ್ರು ಆರ್ಡರ್ ಕೊಡಿ, ನಂಗೆ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡಿ, ನಂಗೆ ಏನಾದ್ರು ಸೇವೆ ಕೊಡಿ, ನಂಗೆ ಏನಾದ್ರು ಕೆಲಸ ಕೊಡಿ, ನಂಗೆ ಏನಾದ್ರು, ಅವ್ರು ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಯಾಕಂದ್ರೆ ನಮ್ಗೆ ಅದಾಗಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ನಮ್ದು ಕೆಪಾಸಿಟಿ ತುಂಬಾ ಲಿಮಿಟೆಡ್. ಅದ್ರಲ್ಲೇ ನಾವ್ ಅಷ್ಟು ಮಾಡಿದ್ರೆ ನಮ್ಗೆ ಅದು ಬರುತ್ತೆ, ಸ್ಟಾಮಿನಾ ಬಿಲ್ಡ್ ಆಗತ್ತೆ. ಗೊತ್ತಾಗ್ತದೆ ನಿಮ್ಗೆಲ್ರೂ ಸ್ಟಾಮಿನಾ ಅಂದ್ರೆ ಅರ್ಥ ಆಗ್ತಿದ್ಯಾ? ನಮ್ಮಲ್ಲ ಶಕ್ತಿ ಬರುತ್ತೆ, ಮಾಡ್ತಾ 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 ಬರುತ್ತೆ. ಅದಕ್ಕೆ ಮಾಡ್ತಾ ಇರ್ಬೇಕು. ಮಾಡ್ತಾ ನಾವು ಪವರ್ಫುಲ್ ಆಗ್ತೀವಿ, ಇನ್ನು ಸ್ಟ್ರಾಂಗ್ ಆಗ್ತೀವಿ, ಇನ್ನು ವಿ ಕ್ಯಾನ್ ವಿತ್ ಸ್ಟ್ಯಾಂಡ್ ಸೋ ಮೆನಿ ಡಿಸ್ಟರ್ಬೆನ್ಸಸ್. ಇನ್ನು ನಾವ್ ಎಷ್ಟೊಂದೆಲ್ಲ ನೋಡೋದಿದೆ ಅಲ್ವಾ. ಇದು ಜಸ್ಟ್ ಶುರು. ಭಕ್ತಿ ಸೇವೆ ನಾವೇನು ಜಸ್ಟ್ ಇವಾಗಲೇ ಕಾಲಿಟ್ಟಿದೀವಿ ಅಷ್ಟೇ. ಬೇಬೀಸ್ ಇದೆ, ನಾವು ಮಕ್ಳುಗಳಿದ್ದಾವೆ, ಅಂಬೆಗಾಲ್ ಮಕ್ಳುಗಳು ನಾವ್ ಆಕ್ಚುಲಿ ಅಲ್ವಾ. ನಮ್ ಗುರು ಮಹಾರಾಜ್ ಅಂತವ್ರಲ್ಲ ಅದ್ರಲ್ಲಿ ಇದ್ದು ಮುಂದುವರೆದು ನಡ್ಕೊಂಡು ನಿಂತಿದ್ದಾರೆ ಅವರೆಲ್ಲ ಅಲ್ವಾ. ಎಷ್ಟೆಲ್ಲ ಕಷ್ಟಗಳು ಅವ್ರು ಎದುರಿಸಿದ್ದಾರೆ, ಇಡೀ ಊರೇ ಬೆಳೆಸಿದ್ದಾರೆ, ಎಷ್ಟೆಲ್ಲ ಕಷ್ಟಗಳು ನೋಡಿದ್ದಾರೆ ಅಲ್ವಾ. ಅಲ್ಲಿ ಡೆಕಾಯ್ಟ್ ಅಟ್ಯಾಕ್ ಏನು ಅಲ್ಲಿ ಮಾಯಾಪುರಲ್ಲಿ, ಆ ಊರಲ್ಲೆಲ್ಲ ಹಾವಿಂದು ಕಾಟ ಏನು, ಅಲ್ಲೆಲ್ಲ ಅಗ್ರಿಕಲ್ಚರ್ ಬೆಳೆಸೋದೇನು, ಯಾವ್ದೋ ಊರಿಗೆ ಎಷ್ಟೆಲ್ಲ ಪ್ರೆಸ್ಟೀಜಿಯಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋರು, ಎಷ್ಟು ದುಡ್ಡಿರೋ ಬಂದ್ಬಿಟ್ಟು ಈ ದೇಶದಲ್ಲಿ ಇಷ್ಟೆಲ್ಲ ಬೆಳೆಸ್ಬೇಕು, ಒಂದ್ ದೇವಸ್ಥಾನ ಕಟ್ಸ್ಬೇಕು, ಒಂದ್ ದೊಡ್ಡ ಊರೇ ಬೆಳೆಸ್ಬೇಕು ಅಂದ್ರೆ ಅದೆಲ್ಲ ಆರ್ಡಿನರಿ ಥಿಂಗ್ ಅಲ್ಲ. ತುಂಬಾ ಪವರ್ಫುಲ್. ಅದ್ರಲ್ಲಿ ತುಂಬಾ ತುಂಬಾ ಹೈಲಿ ಎಲಿವೇಟೆಡ್ ಪೀಪಲ್ಗೆ ಇದೆಲ್ಲ ಸರ್ವಿಸಸ್ ಸಿಗತ್ತೆ. ಅದೇ ಪ್ರೊಪಾಲ್ ಹೇಳ್ತಾರೆ. ಬಟ್ ಏನ್ ಸಿಕ್ಕಿದಿರೋ ಅದನ್ನ ಚೆನ್ನಾಗಿ ನಿಭಾಯಿಸ್ಬೇಕು. ಸೊ ನಮಗೇನಿದೆ ಸರ್ವಿಸ್, ಇಫ್ ನಾಟ್ ನಾವು ಡೈರೆಕ್ಟ್ ಸರ್ವಿಸ್ ಅನ್ನು ತಗೊಳ್ದೆ ಹೋಗಿದ್ರು ಇರೋ ಸರ್ವಿಸ್ ನಾವ್ ಚೆನ್ನಾಗ್ ಮಾಡ್ಬೋದು, ಅದ್ರಲ್ಲೇ ನಾವ್ ಇಂಪ್ರೂವ್ ಆಗ್ಬೋದು. ನಮ್ಮ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್, ನಮ್ಮ ಸಾಧನನು, ಟೀಚಿಂಗ್ ಮೆಥಡ್ ಎಲ್ಲ ಇನ್ನು ಮೂವ್ಮೆಂಟ್ ನ ಬೆಳೆಸೋದು, ಇದೆಲ್ಲ ಕೃಷ್ಣನ್ ಸೇವೆ ಅಲ್ವಾ. ಸೊ ಆ ರೀತಿ ನಮ್ಮಲ್ಲಿರೋ ಪವರ್ ತುಂಬಾ ಸಣ್ಣದು, ಬಟ್ ಆದ್ರೂ ಕೃಷ್ಣ ಹೇಳ್ತಾನೆ ಅದನ್ನ ನಾವು ಮರ್ಸಿ ಆಫ್ ಕೃಷ್ಣ ಅನ್ಕೋಬೇಕು. ಏನೇ ಕಷ್ಟ ಬಂದ್ರು ಕೂಡ ಡಿಸ್ಟರ್ಬ್ ಆಗ್ಬಿಡೋದಲ್ಲ. ಡಿಸ್ಟರ್ಬ್ ಆಗ್ಬಿಟ್ಟು ಗಾಬರಿ ಪಟ್ಕೊಂಡು ಇನ್ನೇನು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಕೃಷ್ಣನ್ ಜೊತೆ ಬ್ರೇಕ್ ಮಾಡೋದು ಅಲ್ಲ. ಸಂಬಂಧನ ಏನೂ ಆಗಲ್ಲ, ಬ್ರೇಕ್ ಮಾಡೋದ್ರಿಂದ ಏನೂ ಆಗಲ್ಲ ಆಕ್ಚುಲಿ. ನಾನು ಅದೇ ಮಾಡಿದ್ದೆ ಒಂದ್ ಕಾಲದಲ್ಲಿ. ನಮ್ ತಾಯಿಗೆ ಹುಷಾರಿಲ್ಲದಾಗ ನಾನು ಈ ತರ ಚಾಲೆಂಜ್ ಮಾಡಿದೆ, ಇಲ್ಲ ನಮ್ಮಮ್ಮಗೆ ಏನೂ ಆಗ್ಬಾರ್ದು, ನನ್ಗ್ ಬೇಕಾದಂಗೆ ನಡಿಬೇಕು, ನಾನ್ ಅನ್ಕೊಂಡಂಗೆ ನಡಿಬೇಕು, ಈ ರೀತಿನೇ ಆಗಿರ್ಬೇಕು ಅಂತ ತುಂಬಾ ಹೈ ಹೋಪ್ಸ್ ಇಟ್ಕೊಂಡಿದ್ದೆ, ಹೈ ಎಕ್ಸ್ಪೆಕ್ಟೇಷನ್. ಬಟ್ ಯಾವಾಗ ನಾವ್ ಅನ್ಕೊಂಡಂಗ ಆಗಲ್ವಲ್ಲ ಪ್ರಪಂಚದಲ್ಲಿ ಅಲ್ವಾ. ಹಂಗ ಆಗದಿದ್ದಾಗ ಇಮಿಡಿಯೇಟ್ಲಿ ನಾನು
ಇಲ್ಲ ಇದು ಹಾಗಾದ್ರೆ ಇದು ಯಾವ್ದು ಕರೆಕ್ಟ್ ಅಲ್ಲ ಹಾಗಾದ್ರೆ, ನಾನ್ ಅನ್ಕೊಂಡಾಗ ಯಾವ್ದು ಇಲ್ಲ ಅಂದ್ರೆ ಐ ಥಿಂಕ್ ಹಾಗಾದ್ರೆ ಭಗವಂತ ಇಲ್ಲ, ಐ ಥಿಂಕ್ ಭಗವಂತನ ಕರುಣೆ ಇಲ್ಲ ಅಲ್ವಾ. ಸೊ ಆ ರೀತಿ ಫಾಲ್ಸ್ ತಪ್ಪು ನಿರ್ಣಯಕ್ಕೂ ಬರ್ಬೋದು ನಾವ್ ಅನ್ಕೊಂಡಂಗ ಆಗ್ತಿದ್ದಾಗ. ಬಟ್ ದಟ್ ಇಸ್ ನಾಟ್ ಟ್ರೂ ಅಲ್ವಾ, ಅದ್ ನಿಜಾನೂ ಅಲ್ಲ ಅದು. ಯಾರ್ಯಾರು ಎಷ್ಟೆಷ್ಟು ಅನುಮತಿ ಇದೆಯೋ ಅಷ್ಟಷ್ಟೇ ಇರಬಹುದು, ಅಷ್ಟಷ್ಟೇ ಅನುಭವಿಸಕ್ ಸಾಧ್ಯ ಅಲ್ವಾ. ಎಲ್ರಿಗೂ ಇಷ್ಟೇ ಸುಖ ಸಿಗತ್ತೆ, ಇಷ್ಟೇ ದುಃಖ, ಇಷ್ಟೇ ಸುಖ ಅಂತ ನಾವ್ ಹೇಳಕ್ ಆಗಲ್ಲ. ಅನ್ಲಿಮಿಟೆಡ್ ಸುಖ ಯಾರಿಗೂ ಇಲ್ಲ. ನಾವ್ ಹಾಕೊಂಡಿರೋ ಪ್ಲಾನ್ ಪ್ರಕಾರ ಜೀವನ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅನ್ಲಿಮಿಟೆಡ್ ದುಃಖನೂ ಇರಲ್ಲ ಅಲ್ವಾ ಗುರುಜಿ? ಹಾ ದಟ್ಸ್ ಟ್ರೂ. ಆ ಕಷ್ಟನ ಓವರ್ಕಮ್ ಮಾಡೋದಕ್ಕೆ ಕೃಷ್ಣ ಏನಂತಾನಂದ್ರೆ ಶುಡ್ ಫಸ್ಟ್ ಗೆಟ್ ನಾಲೆಜ್ ಅಂತಾನೆ. ಫಸ್ಟ್ ಜ್ಞಾನ ಇಲ್ದೆ ಹೋದ್ರೆ ಏನಾಗತ್ತೆ ನಮ್ಗೆ. ಅಫ್ಕೋರ್ಸ್ ಎಷ್ಟೊಂದ್ ಜನ ಎಲ್ರೂ ಜ್ಞಾನದಿಂದ ಬರ್ತಾರೆ ಅಂತ ಅಲ್ಲ. ಇವಾಗ ಜ್ಞಾನ ಇಲ್ದಿರೋರ್ಗು ಕಷ್ಟ ಬಂದಿರೋರು ಅವ್ರು ಹೇಗೋ ಅನುಸರಿಸ್ಕೊಂಡು ಸಮಜಾಯಿಸ್ಕೊಂಡು ಹೋಗ್ತಿರ್ಬೋದು, ಬಟ್ ಅವ್ರು ಏನೋ ನಡ್ಕೊಂಡು ಹೋಗ್ತಿದಾರೆ ಅಷ್ಟೇ. ಬಟ್ ಯಾರು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಟ್ರೈ ಟು ಫೈಂಡ್ ಸಮ್ ಸೊಲ್ಯೂಷನ್, ಅವ್ರಿಗೆ ಇನ್ನೂ ಬೆಟರ್ ಪೊಸಿಷನ್ ಅಲ್ವಾ. ಅವ್ರಿಗೇನೋ ಒಂದು ದಾರಿ ಸಿಕ್ಕಿದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಕೃಷ್ಣ ಕೊಡೋ ಎಲ್ಲಾ ಡಿಫಿಕಲ್ಟೀಸು ಒಂದ್ ರೀತಿಯಲ್ಲಿ ಒಳ್ಳೇದೇ ಅನ್ಕೋಬೇಕು, ಮರ್ಸಿ ಆಫ್ ಕೃಷ್ಣ ಅಂತಾನೆ ಅನ್ಕೋಬೇಕು. ಬಿಕಾಸ್ ಹಂಗ ಆಗದೆ ಹೋಗಿದ್ರೆ ಮೇ ಬಿ ನನ್ ಈ ಕೃಷ್ಣ ವಾಚಸ್ ಬರ್ತಾರೋ ಇದ್ನೋ ಇಲ್ವೋ ಗೊತ್ತಿಲ್ಲ ನಂಗೆ. ಅಷ್ಟೊಂದು ಪುಲ್ಲಿಂಗ್ ನಂಗೆ ಇಲ್ದೆ ಹೋಗ್ತಿರ್ತೇನೋ. ಸೊ ಹಾಗಾಗಿ ಎಷ್ಟೊಂದ್ಸರಿ ಜೀವನದಲ್ಲಿ ಕೃಷ್ಣ ಆತರ ಸೆಟ್ ಮಾಡ್ತಾನೆ ಸಿಚುವೇಶನ್, ಸಂದರ್ಭನ ಅವನು ಸ್ಥಾಪಿಸ್ತಾನೆ. ಅದೇ ರೀತಿ ಅದೇ ತರ ಕರ್ಮದವ್ರನ್ನ ಸೇರಿಸ್ತಾನೆ ಕೃಷ್ಣ. ಅದೇ 4 ಜನರ ಮಧ್ಯದಲ್ಲಿ ನಾವ್ ಇರ್ತೀವಿ, ಗೊತ್ತಾಗ್ತಿದ್ಯಾ. ಸೊ ಅದ್ರಲ್ಲಿ ಯಾರು ಸಿನ್ಸಿಯರ್ ಇದಾರೋ, ಯಾರು ಪ್ಯೂರ್ ಇದಾರೋ, ಅಥವಾ ಕೃಷ್ಣನ್ ಪ್ಲಾನ್ ಏನಿದೆಯೋ ಯಾರನ್ನ ಆರಿಸ್ಕೊಂಡಿದಾನೋ ಅವನು, ಅವ್ರಿಗೆ ಹೇಗ್ ಸಂದರ್ಭಗಳು ಬರ್ಬೇಕು ಆ ರೀತಿ ಬರುತ್ತೆ. ಉಳಿಪೆಟ್ಟು ಬೀಳ್ತಾ ಬೀಳ್ತಾ ಬೀಳ್ತಾನೆ ವಿಗ್ರಹ ಆಗೋದಕ್ಕೆ ಸಾಧ್ಯ. ಅದೇ ಮಾತಾಜಿ. ಹಾಗಾಗಿ ಕಷ್ಟಗಳು ಕೃಷ್ಣ ಅದೇ ಹೇಳ್ತಾನೆ, ಕಷ್ಟ ಬಂದಾಗ ಕೃಷ್ಣನ ಮರ್ಸಿ ಅಂತಾನೆ ತಗೋಬೇಕು. ನಾವ್ ಚಾಲೆಂಜ್ ಮಾಡೋದಲ್ಲ. ಚಾಲೆಂಜ್ ಮಾಡಿದ್ರೆ ಏನಾಗತ್ತೆ, ನಾವ್ ಇನ್ನೂ ದೂರ ಹೋಗ್ತೀವಿ ಆಕ್ಚುಲಿ. ಇನ್ನೂ ಕೃಷ್ಣನಿಂದ ದೂರ ಹೋಗ್ತೀವಿ. ನಾವ್ ಇನ್ನೂ ರೆಬಲ್ ಆದ್ರೆ ವಿ ಗೋ ಅಗೇನ್ಸ್ಟ್ ದ ಲಾಸ್ ಆಫ್ ನೇಚರ್. ಇನ್ನೂ ನಾನು ಕೃಷ್ಣನ ವಿರುದ್ಧವಾಗಿ ನಡ್ಕೋತೀನಿ ಅಲ್ವಾ. ಇನ್ನೂ ನಾನು ಫಿಯರ್ ಅನ್ನೋದ್ ನನ್ನಲ್ಲಿ ಹೋಗತ್ತೆ, ಭಯ ಹೋಗ್ಬಿಟ್ಟು ನಾನು ತಪ್ಪು ದಾರಿ ಹಿಡಿತೀನಿ. ತಪ್ಪು ದಾರಿ ಹಿಡಿದ್ರೆ ದುಃಖನೇ ಬರುತ್ತೆ. ಅವಾಗ ಇನ್ನೂ ಜಾಸ್ತಿ ದುಃಖ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಸರೆಂಡರ್ ಆದ್ರೆ ಅಂದ್ರೆ ಪವರ್ಫುಲ್ ನೋಡಿ. ಇನ್ನೊಂದು ಲೆಸನ್ ಏನಂದ್ರೆ, ತುಂಬಾ ಪವರ್ಫುಲ್ ಪೀಪಲ್ ಅಗೇನ್ಸ್ಟ್ ನಾವು ಯುದ್ಧ ಮಾಡಕ್ ಹೋಗ್ಬಾರ್ದು ಅಲ್ವಾ. ಇವಾಗ ಸಾವು ವಿರುದ್ಧವಾಗಿ ನಾವು ಯುದ್ಧ ಮಾಡಕ್ ಆಗಲ್ಲ, ಅದ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅಲ್ವಾ. ತುಂಬಾ ಪವರ್ಫುಲ್ ಪೀಪಲ್, ಪವರ್ ಅಲ್ಲಿ ಇರೋರಿಂದ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ ಆಗಲ್ಲ. ನಿಮ್ ಬಾಸು, ನಿಮ್ ಮ್ಯಾನೇಜರ್ಸು, ನೀವು ಜಗಳ ಮಾಡಿದ್ರೆ ಏನಾಗತ್ತೆ, ನಿಮ್ನ ಫಸ್ಟ್ ಆಚೆ ಹಾಕ್ತಾರೆ, ನೀನು ಆಗಲ್ಲ ಅಲ್ವಾ. ಇಲ್ಲ ಮನೇಲೂ ಅಷ್ಟೇ, ಹಿರಿಯರ ಹತ್ರ ನೀವು ಜಗಳ ಆಡಿದ್ರೆ ಮನೆಯಿಂದ ಆಚೆ ಹಾಕ್ತಾರೆ ಅಲ್ವಾ. ಸೊ ಆತರ ಎಷ್ಟೊಂದ್ಸರಿ ಸರೆಂಡರ್ ಆಗೋದು ಎಷ್ಟು. ಇವಾಗ ಹೇಳ್ತಾರಲ್ಲ, ಬಿರುಗಾಳಿ ಬಂದಾಗ್ಲೂ ಕೆಲವೊಂದ್ ಮರಗಳು ಬಗ್ಬಿಡುತ್ತಂತಲ್ಲ, ಅಂತವೇ ಉಳ್ಕೊಳತ್ತಂತೆ, ಅಂತ ಬದುಕಿರತ್ತೆ ಆಕ್ಚುಲಿ. ಯಾವ್ದು ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೋ ಅದು ಬುಡದಿಂದ ಕಿತ್ಕೊಂಡು ಹೋಗ್ಬಿಡತ್ತೆ, ಅದು ಅದಕ್ಕೆ ಅಸ್ತಿತ್ವನೇ ಹೋಗ್ಬಿಡುತ್ತೆ ಅಲ್ವಾ. ಸೊ ದರ್ ಸೋ ಮೆನಿ ಲೆಸನ್ಸ್ ಆಕ್ಚುಲಿ ಲೈಫ್ ಇಂದ ನಾವು ಕಲಿಯೋದು. ಕಷ್ಟ ಬಂದಾಗ ತುಂಬಾ ಇದೆ, ಬಟ್ ಅದು ತುಂಬಾ ತಾಳ್ಮೆ, ತುಂಬಾ ಕೃಷ್ಣನ್ ಸಹಾಯ ಬೇಕು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ನಾವು ಗಡ್ಬಿಡಿ ಮಾಡಿದ್ರೆ ಅದು ಎಷ್ಟೊಂದ್ಸರಿ ನಾವು ತಪ್ಪು ನಿರ್ಣಯಕ್ಕೆ ಬಂದ್ಬಿಡ್ತೀವಿ, ನಮ್ ವಿರುದ್ಧನೇ ನಾವ್ ಹೋಗ್ಬಿಡ್ತೀವಿ ಆಕ್ಚುಲಿ. ನಮ್ಗಾಗೋ ಬೆನಿಫಿಟ್ ನಾವೇ ಕಳ್ಕೊತೀವಿ ಆಕ್ಚುಲಿ. ಹಾಗಾಗಿ ಕೃಷ್ಣ ಹೇಳ್ತಿರೋದು ದಟ್ ನಾವು ಕಷ್ಟ ಸುಖ ಬಂದಾಗ ಸಂವಾಟ್ ಟಾಲರೆಂಟ್ ಆಗಿರ್ಬೇಕು. ಎಷ್ಟಾಗತ್ತೋ ಅಷ್ಟು ಏನೋ ಪ್ರಯತ್ನ ಮಾಡ್ಬೇಕು, ಸಹಿಷ್ಣುತೆ. ಕೃಷ್ಣ ಅದ್ ಕೊಡ್ತಾನೆ. ಅಂದ್ರೆ ಅಫ್ಕೋರ್ಸ್ ಸೆನ್ಸ್ ಗ್ರಾಟಿಫಿಕೇಶನ್ ಇದ್ರದ್ ಬರಲ್ಲ ನೋಡಿ. ಭೌತಿಕವಾಗಿ ನಾವ್ ಎಂಜಾಯ್ ಮಾಡ್ತಾ ಇದ್ರೆ ಈ ಶರೀರ, ಹೆಸರು, ದುಡ್ಡು, ಕಾಸು, ಮನೆ, ಇದೆಲ್ಲ ಎಂಜಾಯ್ ಮಾಡ್ತಿರೋ ವ್ಯಕ್ತಿಗೆ ಆ ಸಹನತೆ ಬರಲ್ಲ. ಓನ್ಲಿ ಡಿವೋಷನಲ್ ಸರ್ವಿಸ್ ಇಂದಾನೆ ಬರುತ್ತದು
ಕೃಷ್ಣನ್ ಬಗ್ಗೆ ಕೇಳೋದ್ರಿಂದನೇ ಬರುತ್ತೆ. ಕೃಷ್ಣನ್ ಡಿವೋಟಿಸ್ ಎಷ್ಟು ಟಾಲರೆಂಟ್ ಆಗಿದ್ದಾರೆ ಅಂತ ನೋಡಿದಾಗ್ಲೇ ಬರುತ್ತೆ ಅಲ್ವಾ. ಪ್ರಹ್ಲಾದ ಎಷ್ಟೆಲ್ಲ ಟಾಲರೆಂಟ್ ಆಗಿದ್ದ ಅಂತ ನೋಡಿದಾಗ್ಲೇ ನಮ್ಗೆ ಓ ನನ್ಕಿಂತ ಎಷ್ಟು ಕಷ್ಟ ಕಡೆ ಬಂದಿದೆ ಅವನಿಗೆ, ಆದ್ರೂ ತಟ್ಕೊಂಡಿದ್ದಾನೆ ಅಲ್ವಾ. ಅದಕ್ಕೆ ಇದೆಲ್ಲ ಎಕ್ಸಾಂಪಲ್ಸ್ ಕೃಷ್ಣ ಕೊಡೋದು ಭಾಗವತ. ಅಂಬರೀಷ್ ಮಹಾರಾಜಂಗೆ ಎಷ್ಟೆಲ್ಲ ತೊಂದರೆಗಳು ಬಂತು ದುರ್ವಾಸದಿಂದ, ಎಷ್ಟು ಟಾಲರೆಂಟ್ ಆಗಿದ್ದ ಅವನು ಅಲ್ವಾ. ಬಲಿ ಮಹಾರಾಜಂಗೆ ಎಷ್ಟೆಲ್ಲ ತೊಂದರೆಗಳು ಬಂತು, ವಾಮನ್ ದೇವನೇ ಚಕ್ಮ ಕೊಟ್ಟ ಪರೀಕ್ಷಿತ್ ಮಹಾರಾಜಗೂ ಅಷ್ಟೇ ಅಲ್ವಾ. ಸೊ ಇದೆಲ್ಲ ನಮ್ಗೆ ಒಂಥರ ಸ್ಟ್ರಾಂಗ್ ಮಾಡುತ್ತೆ ಕ್ರಮೇಣ. ಒನ್ ಡೇದಲ್ಲಿ ಆಗೋದಲ್ಲ ಇದು. ಒಂದಿನದಲ್ಲಿ ಕೂಡ್ಸ್ಬಿಟ್ಟು ಪೂರ್ತಿ ಭಾಗವತ ಹೇಳಕ್ ಆಗಲ್ಲ ಯಾರಿಗೂ. ಇದು ಸ್ವಲ್ಪ ಟೈಮ್ ತಗೊಳತ್ತೆ. ಸ್ವಲ್ಪ ಸಹನೆಯಿಂದ ನಾವು ಧೈರ್ಯದಿಂದ ನಂಬಿಕೆಯಿಂದ ಮುಂದುವರ್ಸ್ಕೊಂಡು ಕೃಷ್ಣನ್ ಗಟ್ಟಿಯಾಗಿ ಹೇಳಿದ್ರೆ ಸಿಗತ್ತದೆ. I was fortunate to get association of devotees, ನಮ್ ಪ್ರಭು ಗೈಡೆನ್ಸ್ ಅಂಡ್ ಆಲ್ ಆಫ್ ದಟ್ ಇಂದ ಐ ಕುಡ್ ಓವರ್ಕಮ್. ನಾನ್ ಪಡ್ಕೊಂಡಿರೋ ಕಷ್ಟ ಏನಿತ್ತು ಅದೆಲ್ಲ ಯಾವಾಗ ಮಿಟಿಕೇಟ್ ಆಯ್ತು ನನಗೆ ಗೊತ್ತಿಲ್ಲ ಆಕ್ಚುಲಿ. ನಾನು ಯೋಚನೆನೂ ಬರಲ್ಲ ನಂಗೆ. ಬಟ್ ಅದರ್ವೈಸ್ ಮುಂಚೆ ನಾನು ಮೆಲ್ಕ್ ಹಾಕೊಂಡು ದುಃಖ ಪಡ್ಕೋತಿದ್ದೆ. ಈ ತರ ಹಿಂಗಾಗಕ್ ಸಾಧ್ಯ, ಈ ತರ ಹಿಂಗಾಗಕ್ ಸಾಧ್ಯ ಅನ್ನೋದಕ್ಕೆ. ಸೊ ಅದು ಕಮ್ಮಿ ಆಗತ್ತೆ. ಅದು ಕೃಷ್ಣ ಅದೇ ಹೇಳ್ತಾನೆ, ಎಲ್ಲಾ ದುಃಖಕ್ಕೆ ಅವನು ಅಂತ್ಯ ತರ್ತಾನೆ. ಅದು ಓನ್ಲಿ ಕೃಷ್ಣನ್ಗೆಲ್ಲ ಸಾಧ್ಯ, ಇನ್ಯಾರು ಕೊಡೋದಿಕ್ಕಾಗಲ್ಲ. ಅದು ಇನ್ಯಾರು ಅದನ್ನ ತೆಗಿಯೋದಿಕ್ಕಾಗಲ್ಲ. ಪೂರ್ತಿ ಸಂತೃಪ್ತಿ ಓನ್ಲಿ ಕೃಷ್ಣನೇ ಕೊಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇದನ್ನ ಯಾರಿಗೂ ನಾವ್ ಹೇಳಕ್ ಆಗಲ್ಲ. ಏನು ನಾವ್ ಹೇಳೋದ್ರಿಂದನೂ ಅವ್ರಿಗೆ ಅರ್ಥ ಆಗದೆ ಇರ್ಬೋದು ಅಲ್ವಾ. ನಾವ್ ಇನ್ನೊಬ್ರಿಗೆ ಹೇಳಕ್, ಈ ದುಃಖದಲ್ಲಿರೋರ್ಗೆ ನಾವು ಹೇಳಕ್ ಆಗಲ್ಲ. ಅದಕ್ಕೆ ಕೃಷ್ಣ ಹೇಳೋದು, ದುಃಖ ಬರೋರ್ಗು ನಾವು ಕಾಯ್ಬಾರ್ದು ಅಲ್ವಾ. ಈ ಪಾಠ ನಾವು ಕಲಿಯೋ ಏಜ್ ಇದಲ್ಲ ಆಕ್ಚುಲಿ. ಈ ಪಾಠ ನಾವು ಕಲಿಯೋ ಏಜ್ ಇವಾಗ ನಾವು ಸ್ಕೂಲಲ್ಲಿ ಕಲಿಬೇಕಿತ್ತು. ಅಫ್ಕೋರ್ಸ್ ಅವಾಗ ನಮ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು, ಬಟ್ ಆದ್ರೂ ಅದು ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರತ್ತೆ. ಅದು ಗೊತ್ತಾಗ್ತಿದ್ಯಾ? ಅದ್ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ಎಷ್ಟೋ ಅಷ್ಟು ರುಚಿ ನಮ್ಗೆ ಸಿಗ್ತಾ ಇರತ್ತೆ. ಕೃಷ್ಣ ಕೊಡಂಗ್ ಮಾಡ್ತಾನೆ, ಸಂವಾಟ್ ಬುದ್ಧಿ ಕೊಡ್ತಾನ ಅವನು, ಬಿಕಾಸ್ ಒಂದ್ ಸೇವೆ ಮಾಡ್ತಾ ಇರೋದ್ರಿಂದ ಅಲ್ವಾ. ಧ್ರುವನ್ಗೂ ಬುದ್ಧಿ ಇರ್ಲಿಲ್ಲ ಅವನಿಗೆ. ಕೃಷ್ಣ ಬಂದಾಗ ಅವ್ನು ರಿಸೀವ್ ಮಾಡ್ಕೊಳಕ್ ಅವನಿಗೆ ಗೊತ್ತಿಲ್ಲ, ಆ ಮೆಚುರಿಟಿ ಇಲ್ಲ ಅವನಿಗೆ. ಕೃಷ್ಣ ಗೇವ್ ಹಿಮ್ ನಾಲೆಜ್. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಬಿ ಅರ್ಲಿ ದ್ಯಾನ್ ಟು ಬಿ ಲೇಟ್ ಅಲ್ವಾ. ಇಟ್ಸ್ ಬೆಟರ್ ಟು ಬಿ ಆಲ್ವೇಸ್ ಅರ್ಲಿ. ಮುಂಚೆನೆ ಮಾಡಿದ್ರೆ, ಸುಧಾರಿಸ್ಕೊಂಡ್ರೆ ನಾವು ತುಂಬಾ ನಮಗೆ ಟೈಮ್ ಇರತ್ತೆ ತಿದ್ಕೊಳಕ್ಕೆ. ಅದೇನದು ಸದ್ಕೊಡಾನ್ಕಿ ಅಂತ ಹೇಳ್ತಾರಲ್ಲ ತೆಲುಗುದಲ್ಲಿ, ಸದ್ಕೊಡಾನ್ಕಿ ಅಂದ್ರೆ ಏನಂತಾರ ಮಾತಾಜಿ ಕನ್ನಡದಲ್ಲಿ? ಸದ್ಕೊಡಮ್ ಅಂದ್ರೆ ಏನು ಹೆಂಗ್ ಹೇಳೋದು? ತೆಲುಗು ವರ್ಡ್ ನನ್ಗೆ ಸುಧಾರಿಸ್ಕೊಳ್ಳೋದಿಕ್ಕೆ ನಮಗೆ ಅವಕಾಶ ಇರತ್ತಲ್ವಾ. ಕೊನೆಗಾಲದಲ್ಲಿ ನಾವ್ ಏನ್ ಮಾಡಕ್ಕಾಗತ್ತೆ, ಎಷ್ಟು ಹೊಡಕ್ಕಾಗತ್ತೆ. ಆಕ್ಚುಲಿ ದಟ್ ಈಸ್ ದ ಥಿಂಗ್. ದಟ್ಸ್ ವೈ ಪ್ರಹ್ಲಾದ್ ಮಹಾರಾಜ್ ಇನ್ಸ್ಟ್ರಕ್ಷನ್ಸ್ ನ ಚೈತನ್ಯ ಮಹಾಪ್ರಭು ಅಷ್ಟೊಂದು ನಂಬುತ್ತಾರೆ. ಪ್ರಹ್ಲಾದ್ ಇಸ್ ಸೋ ಗ್ರೇಟ್ ಅಂತ ಅದಕ್ಕೆ ಹೇಳೋದು. ಬಿಕಾಸ್ ಕ್ಲಿಯರ್ ಆಗಿ ಪಾಯಿಂಟ್ ಟು ದ ಪಾಯಿಂಟ್ ಹೇಳಿರೋದು. ಕೌಮಾರತ್ ಆಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಅಧ್ರುವ ಮನುಷ್ಯ ಜನ್ಮ ಇಸ್ ಅಧ್ರುವ ಅಂತ ಕ್ಲಿಯರ್ ಆಗಿ ಪ್ರಹ್ಲಾದ ಹೇಳ್ತಾನೆ. ಅಧ್ರುವ ಅಂದ್ರೆ ಇಟ್ಸ್ ಲೈಕ್ ವೆರಿ ವೆರಿ ರೇರ್. ವಿ ಡೋಂಟ್ ನೋ ವೆನ್ ವಿಲ್ ಬಿ ಅಗೇನ್ ಗೆಟಿಂಗ್ ಅ ಹ್ಯೂಮನ್ ಬಾಡಿ. ವಿ ಡೋಂಟ್ ನೋ ದಿಸ್. ಈ ಸೈಕಲ್ ಆದ್ಮೇಲೆ ನಮಗ್ ಗೊತ್ತಿಲ್ಲ ಮತ್ತೆ ನಮಗೆ ಮನುಷ್ಯ ಜನ್ಮ ಯಾವಾಗ ಸಿಗತ್ತೆ. ಇದೆಲ್ಲ ಪವರ್ಫುಲ್ ಸ್ಟೇಟ್ಮೆಂಟ್ಸ್. ಭಾಗವತ ಇಸ್ ಲೈಕ್ ಅ ಸ್ವೋರ್ಡ್ ಇದ್ದಂಗೆ, ಕತ್ತಿ ಇದ್ದಂಗ. ಅದಷ್ಟೇ ಕತ್ತಿ ತರ ಕೊಚ್ಚಾಕ್ಬಿಡತ್ತಷ್ಟೆ ನಮ್ಮ ಅಜ್ಞಾನನ. ಎಲ್ಲಿ ಹೇಳಕ್ಕಾಗತ್ತೆ ನಾವು ಮೆಟೀರಿಯಲಿಸ್ಟಿಕ್ ಪೀಪಲ್ಗೆ? ಹೆಂಗ್ ಹೇಳಕ್ಕಾಗತ್ತೆ ಇದನ್ನ? ಅದಕ್ಕೆ ಕೃಷ್ಣ ಅಷ್ಟೆಲ್ಲ ಸ್ಟೇಜಸ್ ಇಟ್ಟಿರೋದು. ಆ ಲೆವೆಲ್ಸ್ ಆಫ್ ಭಕ್ತಿ 4 ಯಾಕೆ ಇಟ್ಟಿದ ಕೃಷ್ಣ ಅಂದ್ರೆ, ಅದು ಇಟ್ಟಿಲ್ದೆ ಹೋಗಿದ್ರೆ ಇವ್ರು ಯಾರು ಬರಕೆ ಆಗ್ತಿರ್ಲಿಲ್ಲ ಕೃಷ್ಣನ ಹತ್ರ. ಅದಕ್ಕೆ ಒಕ್ಕೊಳ್ಳಿ, ನೀನು ಸಮಾಜ ಸೇವೆ ಮಾಡು, ಇಂಡೈರೆಕ್ಟ್ ಸೇವೆ ಮಾಡು, ಜ್ಞಾನ ಸಂಪಾದನೆ ಮಾಡು, ಮೆಡಿಟೇಷನ್ ಮಾಡು, ಏನೋ ಒಂದ್ ಮಾಡು. ಇದೆಲ್ಲ ಸ್ಮಾಲ್ ಬಿಟ್ಸ್ ಅಂಡ್ ಪೀಸಸ್ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ. ಡೈರೆಕ್ಟ್ ಹಿಟ್ ಆಗದೆ ಹೋದ್ರು. ಬಿಕಾಸ್ ಎಲ್ರು ಕ್ರಿಶ್ಚಿಯನ್ ಡೈರೆಕ್ಟ್ ಬರಕ್ಕಾಗಲ್ಲ. ನಾನು ಇಷ್ಟೆಲ್ಲ ಜನರ ಹತ್ರ ಮಾತಾಡೋದು ಗೊತ್ತಾಗತ್ತೆ. ಯಾರು nobody is ready for Krishna conscious. They're ready for ಸಮಾಜ ಸೇವೆ.
ಅದು ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ, ಅವ್ರು ಮಾಡೋ ಸಮಾಜ ಸೇವೆ ಅವಾಗವಾಗ ಮಾಡ್ತಾರೆ ಅಷ್ಟೇ. ರೆಗ್ಯುಲರ್ ಆಗಿ ಮಾಡ್ಬೇಕು. ಆಕ್ಚುಲಿ ಚೆನ್ನಾಗಿ ಮಾಡಿದ್ರೆ ಸಂವಾಟ್ ಪ್ರೋಗ್ರೆಸ್ ಆಗ್ತಾರೆ. ಇವ್ರು ಮಾಡೋ ಅವಾಗವಾಗ ಮಾಡೋದು ಅದು ಕೂಡ ತುಂಬಾ ಲೋ ಪ್ರೋಗ್ರೆಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟೆಲ್ಲ ಸಿಂಪಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಿರ್ತಾರೆ ಬೈ ನಾಟ್ ಬೀಯಿಂಗ್ ಕೃಷ್ಣ ಕಾನ್ಶಿಯಸ್, ಜ್ಞಾನ ಇಲ್ದೇ ಇರೋದ್ರಿಂದ. ಸೊ ಸೆನ್ಸ್ ಗ್ರಾಟಿಫಿಕೇಶನ್ ಇರೋ ಜನರದ್ದು ಏನು, ಅವ್ರಿಗೊಂದು ಹೆಲ್ಲೆ ಗತಿ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಜಸ್ಟ್ ಅವರು ನರಕಕ್ಕೆ ಹೋಗೋದಿಕ್ಕೆ ಅವ್ರು ತಯಾರಿ ಆಗ್ತಿದಾರೆ ಅಷ್ಟೇ. ಅಂಟಿಲ್ ಅನ್ಲೆಸ್ ಯಾರು ಅವ್ರ ಉದ್ಧಾರ ಮಾಡೋದಿಕ್ಕೆ ಅವ್ರ ಮನೇಲಿ ಯಾರು ಡಿವೋಟಿ ಬಂದ್ರೆ, ಅಥವಾ ಅವ್ರ ಏನಾರು ನಿಜವಾಗ್ಲೂ ಏನಾರು ಭಕ್ತಿ ಸೇವೆಗೆ ಬಂದ್ರೆ, ಅದ್ ಬಿಟ್ರೆ ಅವ್ರಿಗೆ ಎಕ್ಸೆಪ್ಷನ್ ಬಿಟ್ರೆ ಜನರಲಿ ಎಲ್ಲಾ ಕ್ರೌಡು ನರಕಕ್ಕೆ ಹೋಗ್ತಾರೆ ಅಷ್ಟೇ ಕಲಿಯುಗದಿಂದ. ಓನ್ಲಿ ಫ್ಯೂ ಸೆಟ್ ಆಫ್ ಪೀಪಲ್ ಮಾತ್ರ ಸ್ವರ್ಗಕ್ಕೆ ಆತರ ಮೇಲಕ್ಕೆ ಪ್ರಯಾಣ ಮಾಡ್ತಾರೆ ಅವರು. ಊರ್ಧ್ವ ಅಪ್ಪರ್ ಡೈರೆಕ್ಷನ್. ಸೊ ಇನ್ನೇನು ಸಮ ದುಃಖ ಆಯ್ತಲ್ವಾ. ಸುಖ ದುಃಖದಲ್ಲಿ ಸಮಚಿತ್ತ, ಆಮೇಲೆ ಶಮಶೀಲನು, ಆಮೇಲೆ ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವವನು, ಅಂತಹ ಭಕ್ತ ನನಗೆ ಬಹಳ ಪ್ರಿಯವಾದವನು. ಇದು ಕೃಷ್ಣ ಹೇಳ್ತಾರೆ. ಆಲ್ಮೋಸ್ಟ್ ಕಮಾನ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗ ಮುಕ್ತೋ ಯಹ ಸ ಚ ಮೇ ಪ್ರಿಯಃ. ಏನಂದ ಕೃಷ್ಣ ಇಲ್ಲಿ? ಯಾವ ವ್ಯಕ್ತಿಯಿಂದ ಯಾರು ಉದ್ಯೋಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ಯೋಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಿಂದ ಭಯ ಮತ್ತು ಆತಂಕಗಳಲ್ಲಿ ಸಮಸ್ಥಿತನಾಗಿರುತ್ತಾನೋ ಆತನು ತನಗೆ ಬಹು ಪ್ರಿಯನಾಗುತ್ತಾನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಏನಂತಾನೆ ಕೃಷ್ಣ? ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಅಲ್ವಾ, ಇನ್ನೊಬ್ಬರನ್ನ ಕಷ್ಟದಲ್ಲಿ ಹಾಕೋದಿಲ್ಲ ಫಸ್ಟ್ ಅಲ್ವಾ. ನೋ ಒನ್ ಇಸ್ ಪುಟ್ ಇನ್ ಟು ಡಿಫಿಕಲ್ಟ್. ಯಾರನ್ನೂ ಅವನು ಸಂಕಟದಲ್ಲಿ ಹಾಕಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ, ಕಷ್ಟದಲ್ಲಿ ಹಾಕಲ್ಲ. ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುದು, ಯಾರನ್ನು ತೊಂದರೆನೂ ಕೊಡೋದಿಲ್ಲ, ಅವನು ತೊಂದರೆ ಪಡ್ಕೊಳ್ಳೋದಿಲ್ಲ. ಗೊತ್ತಾಗ್ತಿದೆ ನಿಮ್ಗೆ? ಯಾವ ಮಾತಿಗೂ ಕೆಲವ್ರು ಹೇಳ್ತಾರೆ ನೋಡಿ, ನನ್ನ ರೇಗಿಸ್ಬೇಡ ನೀನು, ನನ್ನ ರೇಗಿಸಿದ್ರೆ ಮಾತ್ರ ನನ್ ಕಾವುಪಾಲ ತಡ್ಕೊಳಕ್ ಆಗಲ್ಲ ಅಂತಾರೆ ಅಲ್ವಾ. ಒಬ್ರು ರೇಗಿಸಿದ್ರೆ ಮಾತ್ರ ಅವ್ರು ಬಿಡೋದಿಲ್ಲ. ಆ ರೀತಿ ಇವ್ರನ್ನ ರೇಗಿಸಿದ್ರು ಇವ್ರು ಕೋಪಗೊಳ್ಳಲ್ಲ, ಇವ್ರು ಯಾರನ್ನು ರೇಗಿಸೋದು ಇಲ್ಲ. ಅದು ಅವ್ರ ಅಂತರ್ ಬಗ್ಗೆ ಮಾತಾಡ್ತಾರೆ ಅದು ಕೃಷ್ಣ. ಈಕ್ವಿ ಪಾಯ್ಸ್ಡ್, ಸುಖ ದುಃಖದಲ್ಲಿ ಭಯ ಮತ್ತು ಆತಂಕದಲ್ಲಿ ಸಮಚಿತ್ತನ ಅಂತ ವ್ಯಕ್ತಿ ನಂಗೆ ಬಹುಪ್ರಿಯ ಅನ್ನುವಂತ ಕೃಷ್ಣ ಅಲ್ವಾ. Okay. Devotee is always engaged in Krishna consciousness and engaged in devotional service. Such material circumstances cannot move him. Generally, a materialistic person becomes very happy when there is something for his sense gratification in his body. But when he sees that others have something for their sense gratification and he hasn't, he's sorry and envious. ಇನ್ನೊಬ್ಬ ನನ್ಕಿಂತ ಸುಖ ಪಡ್ತಾನೆ ಅಂದ್ರೆ ಅವ್ನು ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೋತಾನೆ. ಅಯ್ಯೋ ಇವನಿಗೆ ಇಷ್ಟು ದೊಡ್ಡ ಮನೆ ಬಂತ, ನಾನು ಇನ್ನೂ ಮನೆನೇ ಕಟ್ಟಿಲ್ಲ. State of fear. When he cannot successfully execute something, he becomes dejected. ನಾನು ಇದನ್ನ ನಿಭಾಯಿಸಕ್ಕಾಗ್ಲಿಲ್ಲ, ನಡವಡಿಸಕ್ಕಾಗ್ಲಿಲ್ಲ, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ ಅಲ್ವಾ ಅನ್ನೋ. ಸೊ ಅವ್ನು ಯಾವಾಗ್ಲೂ ಆತಂಕದಲ್ಲಿ ಇರ್ತಾನಷ್ಟೇ. ಆತಂಕದಲ್ಲಿ ಇರೋದಕ್ಕೆ ಅವ್ನಿಗೆ ಒಂದಲ್ಲ ಒಂದ್ ಕಾರಣ ಸಿಗ್ತಾ ಇರತ್ತೆ ಅಲ್ವಾ. ಅವ್ನು ನೆಮ್ಮದಿಯಾಗಿರೋದಕ್ಕೆ ಅವನಿಗೆ ಇರೋದ್ರ ಬಗ್ಗೆ ಅವ್ನು ನೆಮ್ಮದಿ ಇಲ್ಲ ಅಥವಾ ಇಲ್ದಿರೋದ್ರ ಬಗ್ಗೆ ನಂಗೆ ಅನ್ಸ್ಬೇಕಾಗಿತ್ತು ಅಲ್ವಾ. ಬೆಂಗಳೂರಲ್ಲಿ ಒಂದ್ ಮನೆ ಇರ್ಬೇಕಾಗಿತ್ತು, ಸ್ವಂತ ಮನೆ, ಅಥವಾ ಇನ್ನೆಲ್ಲೋ ಹೆಬ್ಬಾಳದಲ್ಲಿ ನಂಗೊಂದು ಸ್ವಂತ ಮನೆ ಇರ್ಬೇಕಾಗಿತ್ತು. ಅಥವಾ ಇವಾಗ ಮೇ ಬಿ ಹಳೆ ಡೈಲಾಗ್ ಏನೋದು, ಇವಾಗ ಹೊಸ ಡೈಲಾಗ್ ಬಂದ್ಬಿಟ್ಟಿದಪ್ಪ, ನನ್ ಮಗ ಎಲ್ಲರೂ ನೀವು ಅಮೆರಿಕದಲ್ಲಿ ಇರ್ಬೇಕಿತ್ತು ಅಲ್ವಾ, ದೊಡ್ಡ ವೃತ್ತದಲ್ಲಿ ಇರ್ಬೇಕಿತ್ತು. ಇನ್ನೇನಿದೆ ಆಸ್ಪಿರೇಷನ್ಸ್. ಇವಾಗ ಜನ ಏನ್ ಮಾಡ್ತಾರೆ ಇಲ್ಲ, ಇವಾಗ ಅಮೆರಿಕಾಗಿಂತ ಅಯ್ಯೋ ಅಮೆರಿಕಾಗ್ ಹೊಟ್ಟೋದ, ಅದ್ರ ಬದಲು ಜರ್ಮನಿನೋ ಜಪಾನ್ನೋ ಇರ್ಬೇಕಾಗಿತ್ತು. ಅಲ್ಲಿಂದ ಬೆಟರ್ ಇದೆ ಕಂಡೀಷನ್ ಬೆಟರ್ ಆಗಿದೆ.
ಅವ್ನ್ ಇಲ್ಲೇ ಹೋದ್ರೂ ಪರವಾಗಿಲ್ಲ, ಅವ್ನ್ ಮನೆಗ್ ವಾಪಸ್ ಆಗದೆ ಹೋದ್ರೂ ಪರವಾಗಿಲ್ಲ ಅಲ್ವಾ? ಜಪಾನ್ ಜರ್ಮನಿಲಿ. ಅಲ್ಲೆಲ್ಲರಿದ್ರು ಪರವಾಗಿಲ್ಲ. ಅಲ್ಲಿ ಎಷ್ಟು ಒದ್ದಾಟ, ಎಷ್ಟು ಕಷ್ಟ, ಯಾವ್ದೋ ದೇಶದಲ್ಲಿ ಇದು ಅಲ್ವಾ? ನೋಡ್ತಿಲ್ಲ, ನನ್ನ ಪ್ರಭು ಫ್ರೆಂಡ್ಸ್ ಎಲ್ಲ ಅಮೆರಿಕದಲ್ಲಿ ಇರೋದು ಒದ್ದಾಡ್ತಿರ್ತಾರೆ ಅಲ್ಲಿ ಒಂದು ಬೇಸಿಕ್ ಲಿವಿಂಗ್ ಗೆ. ಇಲ್ಲಿಂದ ರಿಷಿ ಅಂತ ನಮ್ ಡಿವೋಟಿ ಮಾತಾಜಿ, ಸಚ್ ಡಿವೋಟಿ ಆಕ್ಚುಲಿ. ಕೆನಡಾ ಅಸೈನ್ ಬಂತವ್ರಿಗೆ ಅಷ್ಟೇ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಮುಗೀತಷ್ಟೇ. ಅಲ್ಲೇ ಎಂಡ್ ಆಫ್ ಅವರ್ ಭಕ್ತಿ ಲೈಫ್ ಅನ್ಸತ್ತೆ. ಅಲ್ಲಿ ಹೋದ್ಮೇಲೆ ಮಗು ನೋಡ್ಕೊಳ್ಳೋದಕ್ಕೆ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಲ್ಲಿ ಮೇಡ್ ಮಾಡ್ಕೊಳಕ್ ಆಗಲ್ಲ, ಇನ್ನೇನು ಮಾಡೋದಕ್ಕಾಗಲ್ಲ. ಹೋಗಿದ್ದೆ ಆಕ್ಚುಲಿ ಒಂದು ಡಿಸಾಸ್ಟರ್ ಅಷ್ಟೇ ಅವ್ಳ ಲೈಫ್ ಅಲ್ಲಿ. ಸೊ ಎಷ್ಟೊಂದ್ಸರಿ ಇವ್ರು ಕೊಡೋ ಸಂಬಳ, ಇವ್ರು ಕೊಡೋ ಇದು ನಮ್ ಜೀವನಾನೇ ಕೊನೆಗೊಳ್ಸುತ್ತೆ ಆಕ್ಚುಲಿ. ಎಷ್ಟೊಂದ್ಸರಿ ನಾವು ಯೋಚನೆ ಮಾಡ್ಬೇಕು ಆಕ್ಚುಲಿ, ಚೆನ್ನಾಗಿ ದೊಡ್ಡ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು. ಇವ್ನಿಗೆ ಅಲ್ಲಿಂದ ಹೋದ್ರೆ ನಂಗೆ ಎಷ್ಟು ಬೆನಿಫಿಟ್ ಸಿಗತ್ತೆ. ಈಗ ಶೂದ್ರ ಪ್ರೊಫೆಷನ್ ಅಲ್ಲಿ ನಮ್ಗೆ ಅದೇ ಜಾಸ್ತಿ ಅನ್ಸುತ್ತೆ ಆಕ್ಚುಲಿ. ದಟ್ ಈಸ್ ದ ಥಿಂಗ್ ಅಲ್ಲ, ನಮಗೆ ಅದೇ ಜಾಸ್ತಿ. ಅದು ಇಲ್ದೆ ಹೋದ್ರೆ ನಾವು ಒಂದ್ ಭಯದಿಂದ ಎಷ್ಟೊಂದ್ಸರಿ ತಗೋತೀವಿ, ಆದ್ರಿಂದ ನಾವ್ ಇನ್ನೂ ಕೆಳಗಡೆ ಬೀಳ್ತೀವಿ. ಪ್ಲಸ್ ಅಲ್ಲಿಗೆ ಹೋದವ್ರಿಗೆ ಈಗೋ ಪ್ರಶ್ನೆ, ಅಯ್ಯಯ್ಯೋ ನಾನ್ ಹೇಳ್ಕೋಬಾರ್ದಪ್ಪ ನನ್ ಕಷ್ಟಗಳನ್ನ, ಸೊಸೈಟಿನಲ್ಲಿ ನನ್ನ ಅವಮಾನ ಮಾಡ್ಬಿಡ್ತಾರೆ, ಇದೊಂದು ಬಂದ್ಬಿಡ್ತು. ಅಲ್ಲಿ ಏನಾದ್ರು ಮಾಡ್ಕೊಂಡಿರೋ ಅಲ್ಲಿ ಇದೀನಲ್ಲ ಹೇಳ್ಕೊಳ್ಳೋದು. ಅಲ್ಲಿ ಅವ್ನು ಏನೇ ಚಪ್ರಸಿ ಆಗಿದ್ರು, ಡ್ರೈವರ್ ಆಗಿದ್ರು, ಬಚ್ಚಲು ಉಜ್ತಾ ಇದ್ರು ಫಾರಿನ್ ಅಲ್ಲಿ. ಓಕೆ ಬಾಟ್ ಸ್ಟಾಪ್ ಮಾಡೋಣ, ನಾಳೆ ಮುಂದುವರ್ಸೋಣ. ಸರಿ ಕೃಷ್ಣ. ಹರೇ ಕೃಷ್ಣ. ಕೃಪಾ ಸಿಂಧು ಪ್ರೇಮಚ ಪತಿತಾರಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। नमाचार्य उदास ठाकुर की जय। जगत गुरु श्रील प्रभुपाद की जय। श्रीमद् भगवद गीता की जय। और प्रेमानंद हरि हरि बोल। हरे कृष्णा माता जी, दंडवत प्रणाम माता जी। प्रणाम हरे कृष्णा। हरे कृष्ण माताजी, दंडवत प्रणाम माताजी। हरे कृष्णा माताजी, दंडवत प्रणाम माताजी। हरे कृष्णा माताजी। हरे कृष्णा माताजी, दंडवत प्रणाम। हरे कृष्णा। माताजी दंडवत प्रणाम माताजी।